ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಈ ಪರಿಶುದ್ಧ ಭಾನುವಾರದ ಆರಾಧನೆಗೆ ಸೇರಿ ಬಂದಂತ ನಿಮ್ಮೆಲ್ಲರನ್ನ ಕ್ರಿಸ್ತೇಸುವಿನ ಮೊದಲ ನಾಮದಲ್ಲಿ ಆಹ್ವಾನಿಸುತ್ತೇವೆ. ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ. ಆತನನ್ನ ಕೊಂಡಾಡುವ ಹಾಗೆ, ಆತನನ್ನು ಅನುಭವಿಸುವ ಹಾಗೆ ದೀನತೆಯಲ್ಲಿ ನಾವು ಕರ್ತನ ಸಾನ್ನಿಧ್ಯದಲ್ಲಿ ಸೇರುತ್ತಾ ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಟ್ಟು ಈ ಆರಾಧನೆಯನ್ನು ಪ್ರಾರಂಭಿಸೋಣ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸಮಸ್ತ ಭೂನಿವಾಸಿಗಳಿಗೆ ಯೆಹೋವನಿಗೆ ಜಯ ಘೋಷ ಮಾಡಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗ ಯುಗಕ್ಕೂ, ಆತನ ಸತ್ಯತೆಯು ತಲಾಂತರಕ್ಕೂ ಇರುವುದು. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸೃಷ್ಟಿಕರ್ತನೇ, ಮಹೋನ್ನತನಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ಪರಿಶುದ್ಧ ಆರಾಧನೆಯಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇವೆ. ನಮ್ಮ ಮಧ್ಯದಲ್ಲಿ ಇಳಿದು ಬಾ ಕರ್ತನೆ. ಆರಾಧನೆ ಅಂಶಗಳನ್ನು ಪ್ರತಿಷ್ಠೆ ಮಾಡಿ ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ನಾವು ದೇವರನ್ನ ಸ್ತುತಿಸಿ ಕೊಂಡಾಡುವ ಹಾಗೆ ಸಭಾ ಸಂಗೀತಗಳಲ್ಲಿ 51ನೆಯ ಸಂಗೀತ, ಯೇಸು ಸ್ವಾಮಿ ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿರುವಂತ ಸಂಗೀತದ ಮೊದಲನೇ ಮತ್ತು ಕೊನೆಯ ಚರಣವನ್ನ ಹಾಡಿಕೊಳ್ಳೋಣ. ಸಭೆಯಾಗಿ ನಿಂತುಕೊಳ್ಳೋಣ. ಯೇಸು ಸ್ವಾಮಿ ನಾನು ಹೇಗೆ ನಿನ್ನ ಸ್ತೋತ್ರ ಮಾಡಲಿ, ಅನುದೀನ ನನ್ನ ಮೇಲೆ ಕೃಪೆಯನ್ನು ಇಡುತ್ತೀ. ನಾನು ಸಾಯುತ್ತಿರುವಾಗ ನೀನು ಕರಿಸಿ ಸ್ವಂತ ಪ್ರಾಣ ತ್ಯಾಗ ಮಾಡಿ ನನ್ನ ಬದುಕಿಸಿದಿ. ನೀನು ಧೈರ್ಯ ಕೊಡಲಾಗಿ ಚಿಂತೆ ನಾನಾಗಿಲ್ಲವು. ಕ್ರಿಸ್ತ ನಿನ್ನ ಭಕ್ತನಾಗಿ ಭಾಗ್ಯವಂತ ನಾನೇನು. ನೀನು ಸ್ವರ್ಗ ಲೋಕಕ್ಕೆ ಜಗತ್ತೆಲ್ಲ ಆಳುತ್ತೀ. ದೇವ ಬಲ ಪಾರ್ಶ್ವ ಸೇರಿ ನಿತ್ಯಮಾನ ಹೊಂದಿರಿ. ನಾವು ಹಾಗೆ ನಿಂತುಕೊಂಡಿರುವಾಗ ಉತ್ತರ ಪ್ರತ್ಯುತ್ತರಕ್ಕಾಗಿ ಕೀರ್ತನೆ 93 ಕೊನೆಯವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. Psalms 93 we shall read responsively. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಮಹಿಮಾ ವಸ್ತ್ರವನ್ನು ಧರಿಸಿದ್ದಾನೆ, ಶೌರ್ಯವನ್ನು ನಡುಕಟ್ಟಾಗಿ ಬಿಗಿದಿದ್ದಾನೆ. ಭೂಲೋಕವು ಸ್ಥಿರವಾಗುವುದು, ಕದಲುವುದಿಲ್ಲ. ಪೂರ್ವದಿಂದಲೂ ನಿನ್ನ ಸಿಂಹಾಸನವು ಸ್ಥಿರವಾಗಿದೆ, ಅನಾದಿಯಿಂದ ನೀನು ಇದ್ದಿ. ಯೆಹೋವನೇ, ನದಿಗಳು ಮೊಳೆದವು, ನದಿಗಳು ಊರಿಟ್ಟವು, ನದಿಗಳು ಘೋಷಿಸುತ್ತವೆ. ಜಲರಾಶಿಗಳ ಘೋಷಕ್ಕಿಂತಲೂ ಮಹಾತರಂಗಗಳ ಗರ್ಜನೆಗಿಂತಲೂ ಉನ್ನತದಲ್ಲಿರುವ ಯೆಹೋವನ ಮಹಿಮೆಯು ಗಾಂಭೀರ್ಯವುಳ್ಳದ್ದು.
ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಯೆಹೋವನೇ, ನಿನ್ನ ಆಜ್ಞೆಗಳು ಬಹು ಖಂಡಿತವಾಗಿವೆ, ಸದಾ ನಿನ್ನ ಮನೆಗೆ ಯೋಗ್ಯವಾದದ್ದು ಪರಿಶುದ್ಧತ್ವವೇ. ಸಭೆಯು ಕೂತ್ಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದು ಪ್ರಾರ್ಥನೆಯ ಸಮಯ. ಕರ್ತನನ್ನ ಅನುಭವಿಸುವ ಪರಿಶುದ್ಧವಾದ ಸಮಯ. ನಮ್ಮ ವಿಜ್ಞಾಪನೆಗಳನ್ನ ದೇವರ ಮುಂದೆ ಇಟ್ಟು ಆತನಿಂದ ಸದುತ್ತರವನ್ನ ಹೊಂದಿಕೊಳ್ಳುವಂತ ಸಮಯವಾಗಿದೆ. ವಿಶ್ವಾಸದಿಂದ ನಾವು ಕರ್ತನನ್ನ ಈ ಸಮಯದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಮಹಿಮೆಪಡಿಸುವ ಹಾಗೆ ಈ ಪ್ರಾರ್ಥನೆಯಲ್ಲಿ ಕಾಲ ಕಳೆಯುವಂತವರು, ವೈಯಕ್ತಿಕ ಪ್ರಾರ್ಥನೆಯುಳ್ಳಂತವರು ಮುಂದೆ ಬಂದು ಮೊಳಕಾಲೂರಿ ಪ್ರಾರ್ಥಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಶಿರಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಬರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ಸ್ತುತಿಗೆ ಪಾತ್ರನೇ ಆರಾಧನೆಗೆ ಯೋಗ್ಯನಾಗಿರ್ತಕ್ಕಂಥ ನಮ್ಮ ಒಡೆಯನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೀನು ಪರಿಶುದ್ಧನು, 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 ದೂತ ಗಣಗಳ ಒಡೆಯನು, ಸರ್ವಶಕ್ತನಾದ ತಂದೆಯಾದ ದೇವರು, ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾದ ತಂದೆಯಾದ ದೇವರು ನೀನಾಗಿದ್ದ ರಕ್ಷಕನೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿನಗೆ ಸಲ್ಲತಕ್ಕ ಆರಾಧನೆಯ ಹೃದಯದೊಂದಿಗೆ ಈ ಪರಿಶುದ್ಧ ಭಾನುವಾರದಂದು ನೀನು ವಾಸಿಸುವ ಈ ಪರಿಶುದ್ಧ ಆಲಯದಲ್ಲಿ ಸೇರಿಕೊಂಡು ನಿನ್ನನ್ನು ಆರಾಧಿಸುವಂತಹ ಕೃಪೆ ನೀನು ಅನುಗ್ರಹ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನೀನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆಯು ನೀನಾಗಿದ್ದ ರಕ್ಷಕನೇ, ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ರಾತ್ರಿಯ ಸುಖವಾದಂತಹ ನಿದ್ರೆಯನ್ನು ಕೊಟ್ಟಿದ್ದಿ. ಬರ್ತಕ್ಕಂಥ ಕೇಡುಗಳಿಂದ, ಅಪಾಯಗಳಿಂದ, ಗಂಡಾಂತರಗಳಿಂದ, ಸೈತಾನದ ಕಾಲದ ಶಕ್ತಿಗಳಿಂದ, ದುಷ್ಟರ ಆಲೋಚನೆಗಳಿಂದ, ಕೆಡುಕುತನ ಮಾಡುವುದರಿಂದ ನಮ್ಮನ್ನು ತಪ್ಪಿಸಿ ಈ ನೂತನ ಭಾನುವಾರದ ಆಶೀರ್ವಾದದಲ್ಲಿ ನಾವು ನಡೆಯುವಂತಹ ಕೃಪೆಯನ್ನು ನೀನು ಅನುಗ್ರಹ ಮಾಡಿದ್ದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಇಗೋ ತಂದೆಯಾದ ದೇವರೇ, ನೀನು ರಾಜ್ಯನಾಗಿರುವುದರಿಂದ ನಾವು ನಿನ್ನನ್ನು ಕೊಂಡಾಡುತ್ತೇವೆ. ನಿನ್ನನ್ನು ಆದುಕೊಂಡು ದೇವರೇ, ನೀನೇ ನಮ್ಮ ರಕ್ಷಕನು, ನಮ್ಮ ಉದ್ಧಾರಕನು, ನಮಗೆ ಜಯ ಕೊಡುವ ಆತ್ಮನೆಂದು ನಿನ್ನನ್ನು ಆರಾಧಿಸುತ್ತೇವೆ ರಕ್ಷಕನೇ. ಇಗೋ ತಂದೆಯಾದ ದೇವರೇ, ಸಭೆಯಾಗಿ ನಿನ್ನ ಪರಿಶುದ್ಧ ಆಲಯದಲ್ಲಿ ಸೇರಿಕೊಂಡು ನಿನ್ನ ನಾಮವನ್ನು ಕೊಂಡಾಡುವಂತ ಈ ಸಮಯಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಸೆಂಟ್ರಲ್ ಮೆಥಡಿಸ್ಟ್ ಚರ್ಚ್ ಬೆಳಗಾವಿಯನ್ನು ನೀನು ಆಶೀರ್ವದಿಸಿದ್ದಿ. ನಮ್ಮ ಸಭೆಯ ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಿರಿಯರನ್ನ, ದಂಪತಿಗಳನ್ನ, ಮಕ್ಕಳನ್ನ, ಯೌವನಸ್ಥರನ್ನ ದೇವರೇ ನೀನು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಉಳಿದಿರುವುದು ನಿನ್ನ ಕೃಪೆಯಲ್ಲಿ ಎನ್ನುವಂಥದ್ದನ್ನು ನಾವು ತಿಳಿದುಕೊಂಡು ನೀತಿಯ ಮಾರ್ಗದಲ್ಲಿ ನಡೆಯುವಂತ ಪ್ರೇರೇಪಣೆಯನ್ನು ನೀನು ನಮಗೆ ದಯಪಾಲಿಸಿದಕ್ಕಾಗಿ ನಿನಗೆ ಕೋಟಿ ಕೋಟಿ ವಂದನೆಗಳನ್ನು ಸಲ್ಲಿಸುತ್ತೇವೆ ರಕ್ಷಕನೇ. ತಂದೆಯಾದ ದೇವರೇ, ಪ್ರತಿಯೊಂದು ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡು. ಪ್ರತಿಯೊಂದು ಕುಟುಂಬದಲ್ಲಿ ವಾಸ ಮಾಡುವ ಎಲ್ಲಾ ನಿನ್ನ ಮಕ್ಕಳನ್ನ ಹೇರಳವಾಗಿ ನೀನು ಆಶೀರ್ವದಿಸಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಯಾವುದೇ ಅಂಧಕಾರದ ಶಕ್ತಿಗೆ ನಿನ್ನ ಮಕ್ಕಳು ಒಳಗಾಗದಂತೆ, ಕಾಯಿಲೆಗೆ ಒಳಗಾಗದಂತೆ ದೇವರವರನ್ನ ಕಾಪಾಡುತ್ತಾ ನಿನ್ನ ಕೃಪೆಯಲ್ಲಿ ಮುನ್ನಡೆಸಬೇಕಾಗಿದೆ ಪ್ರಾರ್ಥಿಸುತ್ತೇವೆ. ನಿನ್ನ ಮಕ್ಕಳನ್ನಾಗಿ ಕ್ರೈಸ್ತಿಯ ಜೀವನವನ್ನು ನೀನು ದಯಪಾಲಿಸಿದಕ್ಕಾಗಿ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಸಭೆಯ ಎಲ್ಲಾ ಕುಟುಂಬದ ವ್ಯಕ್ತಿಗಳನ್ನ ಪ್ರೈವೇಟ್ ಸೆಕ್ಟರ್ಸ್ ಗಳಲ್ಲಿ, ಗವರ್ಮೆಂಟ್ ಸೆಕ್ಟರ್ಸ್ ಗಳಲ್ಲಿ ಕೆಲಸ ಮಾಡುವಂತ ಎಲ್ಲಾ ನಿನ್ನ ಮಕ್ಕಳನ್ನ, ವಿದ್ಯಾಭ್ಯಾಸ ಮಾಡುವಂತ ಎಲ್ಲಾ ನಿನ್ನ ಮಕ್ಕಳನ್ನ, ಹೊರದೇಶದಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತ ನಿನ್ನ ಮಕ್ಕಳನ್ನ, ಭಾರತದ ಕಟ್ಟಡಗಳಲ್ಲಿ ಇದ್ದುಕೊಂಡು ಕೆಲಸ ಮಾಡುವಂತ ನಿನ್ನ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಕ್ರಿಸ್ತನ ಬೆಳಕಿನಲ್ಲಿ ಸಾಗುತ್ತಾ ನಿನ್ನ ಪ್ರತಿಬಿಂಬಗಳಾಗಿ ಜೀವಿಸುವಂತೆ ಸಹಾಯ ನೀಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ರಕ್ಷಕರೇ. ಇಗೋ ತಂದೆಯಾದ ದೇವರೇ, ವಿಶೇಷವಾಗಿ ನಮ್ಮ ಒಂದು ಭಾರತ ದೇಶದಲ್ಲಿ ಕ್ರೈಸ್ತರಿಗೆ ಉಂಟಾಗುವಂತ ಕಷ್ಟಗಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನೇಕ ಸ್ಥಳಗಳಲ್ಲಿ ಸಭಾಪಾಲುಗಳಿಗೆ ಕ್ರೈಸ್ತರಿಗೆ ಕರ್ತನೆ ಕಷ್ಟದಲ್ಲಿ ಅವರು ಜೀವಿಸುತ್ತಿರುವಾಗ, ತಂದೆಯಾದ ದೇವರೇ, ಪರ್ಸಿಕ್ಯೂಷನ್ ಅಲ್ಲಿ ಜೀವಿಸುತ್ತಿರುವಾಗ ಕರ್ತನೆ, ನೀನು ಭಯಂಕರನಾದಂತ ದೇವರು, ಅತಿ ಶ್ರೇಷ್ಠನಾದಂತ ದೇವರು, ಬಿಡುಗಡೆ ಕೊಡುವಂತ ದೇವರನ್ನು ತಿಳಿದುಕೊಂಡು ಕರ್ತನೆ ಜನರು ನಿನ್ನ ಕಡೆಗೆ ತಿರುಗಿಕೊಳ್ಳುವಂತಹ ಆಶೀರ್ವಾದದಲ್ಲಿ ದೇವರೇ ನೀನು ಅವರನ್ನು ಪ್ರೇರೇಪಿಸಬೇಕಾಗಿ ನಿನ್ನಲ್ಲಿ ಪ್ರಾರ್ಥನೆ ಮಾಡುತ್ತೇವೆ.
ವಿಶೇಷವಾಗಿ ಅನಾರೋಗ್ಯದಲ್ಲಿ ಜೀವಿಸ್ತಾ ಇರತಕ್ಕಂತ ಮಿಸ್ಟರ್ ಶಾಂತ್ ಮೂರುಗಿ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಚಿಕಿತ್ಸೆಗೆ ಒಳಗಾಗಿರುವಾಗ ಕರ್ತನೆ ಅವರಿಗೆ ಬೇಕಾದಂತ ಬಲವನ್ನ ಶಕ್ತಿಯನ್ನ ನೀನು ಅನುಗ್ರಹ ಮಾಡುವುದರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ಅವರ ಕಾಲನ್ನು ನೀನು ಸ್ಪರ್ಶ ಮಾಡು ಕರ್ತನೆ, ಆರೋಗ್ಯದಲ್ಲಿ ನಡೆಸು, ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಕೈಯಲ್ಲಿ ಮುನ್ನಡೆಸಬೇಕಾಗಿ ಪ್ರಾರ್ಥನೆ ಮಾಡುತ್ತೇವೆ. ಯಾರಾದರೂ ಸೇರಿ ಬಂದಿರುವಂತಹ ನಿನ್ನ ಮಕ್ಕಳನ್ನ, ಬರಲಿಕ್ಕಿರುವಂತಹ ನಿನ್ನ ಮಕ್ಕಳನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸು. ನಿನ್ನ ನಿತ್ಯ ಜೀವದ ವಾಕ್ಯವನ್ನ ಈ ದಿವಸದಲ್ಲಿ ಧ್ಯಾನ ಮಾಡುವಾಗ ನಮ್ಮೊಟ್ಟಿಗೆ ನೀನು ಮಾತನಾಡಿ ಎಂದು ಪ್ರಾರ್ಥಿಸುತ್ತೇವೆ. ಪ್ರಾಮುಖ್ಯವಾಗಿ ರಕ್ಷಕರೇ, ಯಾಜಕ ವರ್ಗದವರಾದಂತ ನಮ್ಮೆಲ್ಲರನ್ನ ನೀನು ಆಶೀರ್ವಾದ ಮಾಡು. ಮಾನ್ಯ ಜಿಲ್ಲಾ ಮೇಲ್ವಿಚಾರಕರು ಡಾಕ್ಟರ್ ಜೇನನ್ ಕುಮಾರ್ ಅಯ್ಯನವರನ್ನ, ಅಮ್ಮನವರನ್ನ, ಮಕ್ಕಳನ್ನ ನೀನು ಆಶೀರ್ವಾದ ಮಾಡು. ಅವರ ಸೇವೆಯನ್ನ ದೇವರನ್ನು ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ. ಪಾಸ್ಟರ್ ರಾಬರ್ಟ್ ಅವರ ಕುಟುಂಬ, ಅವರ ಮಗುವನ್ನು ಕೂಡ ನೀನು ಆಶೀರ್ವದಿಸಲು ಪ್ರಾರ್ಥಿಸುತ್ತೇವೆ. ಅವರಿಗಿರ್ತಕ್ಕಂಥ ಕೊರತೆ ಕಷ್ಟಗಳನ್ನು ನೀನು ತೆಗೆದುಹಾಕಿ ನಿನ್ನ ಆತ್ಮನ ಬಲದಿಂದ ತುಂಬಿಸಿ ಮುನ್ನಡೆಸಬೇಕಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ನಿತ್ಯ ಜೀವದ ವಾಕ್ಯವನ್ನು ಈ ದಿವಸ ಅವರು ತಲುಪಿರುವಾಗ ಅವರೊಟ್ಟಿಗೆ ನೀನು ಮಾತನಾಡು. ಅವರ ಮುಖಾಂತರವಾಗಿ ಸಭೆಯೊಟ್ಟಿಗೆ ನೀನು ಮಾತನಾಡಿ ನಿನ್ನ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ದೇವರ ಆನ್ಲೈನ್ ಮುಖಾಂತರವಾಗಿ ಆರಾಧನೆ ಮಾಡುವ ಎಲ್ಲಾ ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡಿ ನೀನು ತಾನೇ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಂದಿರದ ಆಹಾರವನ್ನು ದಯಪಾಲಿಸಿ ಕೊಡು. ನಮಗೆ ತಪ್ಪು ಮಾಡಿದರೂ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನ ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನದೇ ಸ್ವಾಮಿ. ಆಮೆನ್. ಈ ಹೊತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂತ ಪರಿಶುದ್ಧ ವಾಕ್ಯದ ಭಾಗವು ಶ್ರೀ ಪೌಲನು ಕೊರಿಂಥ ಸಭೆಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. The first letter of Paul to the Corinthians, chapter 1, verses 18. ಇಲ್ಲಿ ದೇವರ ವಾಕ್ಯವು ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ ಎನ್ನುವಂಥದ್ದೇ. ದೇವರು ಈ ವಾಕ್ಯಗಳನ್ನ ನಮ್ಮೆಲ್ಲರ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೆನ್. ಸಭೆಗೆ ಸಾರಿ ತಿಳಿಸುವಂತಹ ಪ್ರಕಟಣೆಗಳನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಈ ಪರಿಶುದ್ಧ ಆರಾಧನೆಗೆ ಯಾರಾದರೂ ಹೊಸದಾಗಿ ಪರಿಶುದ್ಧ ಆರಾಧನೆಗೆ ಬಂದಿರುವುದಾದರೆ ತಾವು ಕುಂತ ಸ್ಥಳದಲ್ಲಿ ನಿಂತುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಿಮ್ಮನ್ನ ತಂದೆ, ಮಗ, ಪರಿಶುದ್ಧಾತ್ಮನಾಗಿರುವ ತ್ರಾಯಕ ದೇವರ ನಾಮದಲ್ಲಿ ಆಹ್ವಾನಿಸುತ್ತೇವೆ. ಈ ಪರಿಶುದ್ಧ ಆರಾಧನೆಗೆ ಸೇರಿ ಬಂದಂತಹ ನಿಮ್ಮೆಲ್ಲರನ್ನ ಕ್ರಿಸ್ತೇಸುವಿನ ಮಧುರ ನಾಮದಲ್ಲಿ ಆಹ್ವಾನಿಸುವಂತವನಾಗಿದ್ದೇನೆ. ನೀವು ದೇವರ ಸಾನ್ನಿಧ್ಯದಲ್ಲಿ ಕಳೆಯುವಂತ ಈ ಸಮಯ ನಿಮ್ಮ ಜೀವನದಲ್ಲಿ ಆಶೀರ್ವಾದ, ಬಿಡುಗಡೆ, ರಕ್ಷಣೆಯನ್ನ ಉಂಟು ಮಾಡಲಿ ಎನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಮುಂದಿನ ಭಾನುವಾರ ಖರ್ಜೂರದ ಗಡಿಯ ಭಾನುವಾರವಾಗಿರುವುದರಿಂದ ಆರಾಧನೆ ಯಥಾ ಪ್ರಕಾರವಾಗಿ 2 ಫೇಸಸ್ಗಳಲ್ಲಿ ನಡೆಸಲ್ಪಡುತ್ತದೆ. 8:30 ಗಂಟೆಯಿಂದ 9:30 ಗಂಟೆಯವರೆಗೆ ಮೊದಲನೆಯ ಆರಾಧನೆ, 10 ಗಂಟೆಯಿಂದ 11 ಗಂಟೆಯವರೆಗೆ ಎರಡನೆಯ ಆರಾಧನೆ ಆಗಿರುತ್ತದೆ. ಮತ್ತು ಮುಂದಿನ ಭಾನುವಾರ ನಾವು ಪ್ಯಾಷನ್ ವೀಕ್ ಅಲ್ಲಿ ನಾವು ಕಾಲಿಡುವುದರಿಂದ ದೈವ ಸಂದೇಶಕರು ಬರಲಿಕ್ಕಿದ್ದಾರೆ. ರೆವರೆಂಡ್ ಸಂಜಯ್ ಸ್ಯಾಮ್ಯುಯಲ್ ಅವರು ನಮಗೆ ಹೋಲಿ ವೀಕ್ ನ ಬೋಧನೆಗಳನ್ನ ಅವರು ನೀಡಲಿಕ್ಕಿದ್ದಾರೆ. ಕರ್ತನನ್ನು ಅನುಕೂಲ ಮಾಡಿಕೊಡುವಂತೆ ನೀವು ಅವರನ್ನ ಮತ್ತು ಸಭೆಯನ್ನ ಪ್ರಾರ್ಥನೆಯಲ್ಲಿ ಎತ್ತಿ ಹಿಡಿಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ಖರ್ಜೂರದ ಗರಿಯ ಭಾನುವಾರವಾಗಿರುವುದರಿಂದ ಮೊದಲನೆಯ ಆರಾಧನೆಯಲ್ಲಿ ಪ್ರೊಸೆಷನ್ ನಡೆಸಲಾಗುತ್ತದೆ. ಖರ್ಜೂರದ ಗರಿಯನ್ನು ಹಿಡಿದುಕೊಂಡು ಪ್ರೊಸೆಷನ್ ನಡೆಸಲಾಗುತ್ತದೆ. 8 ಗಂಟೆಗೆ ಸರಿಯಾಗಿ ಸಭೆಯವರು ಚರ್ಚಿನ ಆವರಣದಲ್ಲಿ ಸೇರಿ ಬರಬೇಕಾಗಿ ಕೇಳಿಕೊಳ್ಳುತ್ತೇವೆ. ಯಾಕಂದ್ರೆ ನಾವು ಸರಿಯಾಗಿ 8:30 ಗಂಟೆಗೆ ಆರಾಧನೆಯನ್ನ ಪ್ರಾರಂಭ ಮಾಡಲಿಕ್ಕಿರುತ್ತೇವೆ. 8 ಗಂಟೆಗೆ ತಾವು ಬಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿ ಕರ್ತನನ್ನ ಮಹಿಮೆ ಪಡಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.
ಕಳೆದ ವಾರದ ಆರಾಧನೆಯ ಕಾಣಿಕೆ 26,140 ರೂಪಾಯಿ ಆಗಿರುತ್ತದೆ ಮತ್ತು ಶುಕ್ರವಾರದ ಪರಿಶುದ್ಧ ಆರಾಧನೆಯಲ್ಲಿ ಬಂದಂತಹ ಕಾಣಿಕೆ 4,254 ರೂಪಾಯಿ ಆಗಿರುತ್ತದೆ. ಒಟ್ಟು 30,394 ರೂಪಾಯಿ ಆಗಿರುತ್ತದೆ. ಕನ್ಫರ್ಮೇಷನ್ ಕ್ಲಾಸ್ ಪ್ರತಿ ಗುರುವಾರ 6 ಗಂಟೆಯಿಂದ 7:30 ಗಂಟೆವರೆಗೆ ನಡೆಸಲ್ಪಡುತ್ತದೆ ಮತ್ತು ಯಥಾ ಪ್ರಕಾರವಾಗಿ ಶುಕ್ರವಾರದ ಪರಿಶುದ್ಧ ಆರಾಧನೆಯು 6 ಗಂಟೆಯಿಂದ 7 ಗಂಟೆಯವರೆಗೆ ನಡೆಸಲ್ಪಡುತ್ತದೆ. ಭಕ್ತರು ಈ ಸಮಯವನ್ನ ನಿಮ್ಮ ಗಮನದಲ್ಲಿಟ್ಟುಕೊಂಡು ದೇವರನ್ನು ಮಹಿಮೆ ಪಡಿಸಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ಸಂಡೇ ಸ್ಕೂಲ್ ಆರಾಧನೆ ಪ್ರತಿ ಭಾನುವಾರ 2 ಫೇಸಸ್ಗಳಲ್ಲಿ ನಡೆಸಲ್ಪಡುತ್ತದೆ. 8:30 ಗಂಟೆಯಿಂದ 9:30 ಗಂಟೆಗೆ ಮತ್ತು 10 ಗಂಟೆಯಿಂದ 11 ಗಂಟೆಯವರೆಗೆ. ಈ ದಿವಸ ಮಿಸ್ಟರ್ ವಿಜಯ್ ಕುಳಗಡ್ಡಿಯವರು ಮಕ್ಕಳಿಗೋಸ್ಕರವಾಗಿ ರಿಫ್ರೆಶ್ಮೆಂಟ್ಸ್ ಅನ್ನ, ಕೇಕ್ ಮತ್ತು ಚಿಪ್ಸ್ ಅನ್ನು ಅವರು ಕೊಟ್ಟಿದ್ದಾರೆ. ತಂದೆಯಾದ ದೇವರು ಅವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ದಿನಾಂಕ 22/3/2021 ಅಂದರೆ ನಾಳೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ವತಿಯಿಂದ ಲೆಂಟನ್ ಪ್ರೇಯರ್ ಸರ್ವಿಸ್ ಇದೇ ನಮ್ಮ ಪರಿಶುದ್ಧ ದೇವಾಲಯದಲ್ಲಿ ನಡೆಸಲ್ಪಡುತ್ತದೆ. ದೈವ ಸಂದೇಶಕರಾಗಿ ರೋಮನ್ ಕ್ಯಾಥಲಿಕ್ ಸಭೆಯ ಬಿಷಪರಾದ ಡೈರೆಕ್ಟ್ ಫೋರ್ನಲಿಸ್ ಅವರು ದೇವರ ವಾಕ್ಯವನ್ನು ತರಲಿಕ್ಕಿದ್ದಾರೆ. ದಯಮಾಡಿ ಭಕ್ತರು ನಾಳೆ 6 ಗಂಟೆಗೆ ತಾವು ಈ ಆಲಯದಲ್ಲಿ ಸೇರಿಕೊಂಡು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ದಯಮಾಡಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಲೆಂಟನ್ ಪ್ರೇಯರ್ ಸರ್ವಿಸ್ ಅನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಈ ವಾರದಲ್ಲಿ ಜನ್ಮ ದಿವಸವನ್ನ ಕಾಣುವಂತವರ ಹೆಸರುಗಳು ಈ ರೀತಿಯಾಗಿರುತ್ತವೆ. 21/3/2021 ಮಿಸಸ್ ಮಂಜು ಬಿ ಜಾಧವ್. 22ನೇ ತಾರೀಕಿನಂದು ಮಾಸ್ಟರ್ ಆಲ್ವಿನ್ ಡೇವಿಡ್ ಎಫ್ ಮೊಹರೆ, ಮಿಸಸ್ ರೋಮಿನಾ ಜಾಯ್ ಸ್ಟೀವನ್ ಪುರಿ, ಮಿಸಸ್ ಪ್ರೀತಿ ಎನ್ ಪವಾರ್. 23ನೇ ತಾರೀಕಿನಂದು ಮಿಸ್ಟರ್ ರಾಬರ್ಟ್ ಆರ್ ರಾವ್, ಮಿಸಸ್ ಸವಿತಾ ಬಿ ಹೊಸ್ಮನಿ, ಮಿಸ್ಟರ್ ನವೀನ್ ಡಿ ಹಂಚಿನ್ಮನಿ, ಮಿಸ್ ಭಾಗ್ಯಮ್ಮ ಎ ಶಿವಾಪುರ್, ಮಿಸ್ಟರ್ ರಾಜೇಂದ್ರ ವಿಜಯ್ ಕುಮಾರ್. 24ನೇ ತಾರೀಕಿನಂದು ಮಿಸಸ್ ಕಸ್ತೂರಿ ಎಸ್ ಹಂಚಿಮನಿ, ಮಿಸ್ಟರ್ ಸೋಲಮನ್ ಜೆ ಮಾರ್ಕ್, ಮಿಸ್ ಸುಷ್ಮಿತಾ ಶರ್ಲಿ ಆರ್ ಜೋನ್ಸ್, ಮಿಸ್ಟರ್ ವಿಲ್ಸನ್ ಜಾನ್ ಮಿಸ್ಲಿ, ವಿಲ್ಸನ್ ಕಟ್ಟಿಮನಿ. 25ನೇ ತಾರೀಕಿನಂದು ಮಿಸ್ಟರ್ ಸ್ಯಾಮ್ಸನ್ ಡಿ ಮೋಸಸ್, ಮಿಸಸ್ ನಲಿನಾ ಬಿ ಕರ್ಬನ್ನವರ್, ಮಿಸ್ಟರ್ ರಿಚ್ಮಂಡ್ ರಿಕ್ಕಿ ನವಗ್ರಹ. 26ನೇ ತಾರೀಕಿನಂದು ಮಿಸಸ್ ಶಕುಂತಲಾ ಎ ಪಿಡ್ಗಿ, ಮಿಸ್ಟರ್ ನವೀನ್ ಪಾಲ್ ಎ ಕೋಲಾ, ಮಿಸ್ಟರ್ ದೇಶ್ಮನ್ ಆಲ್ಫ್ರೆಡ್ ಡಿ ಕುಶಾಲ್, ಮಿಸ್ ಕ್ರಿಸ್ಟಿನಾ ಆರ್ ಹೊಸ್ಮನಿ, ಮಿಸ್ ಶೀಬಾ ವಿಲ್ಸನ್ ನಾಗ್ನೂರ್. 27ನೇ ತಾರೀಕಿನಂದು ಮಿಸ್ಟರ್ ಸನ್ನಿ ಜಸ್ಟಿನ್ ಬಿ ಅಂಕಲ್ಗಿ, ಮಿಸಸ್ ರತ್ನಾ ಆರ್ ಎಕ್ಕೋಟೆ. ತಂದೆಯಾದ ದೇವರು ಈ ಜನ್ಮ ದಿವಸವನ್ನ ಕಾಣುವಂತವರನ್ನ ವಿಶೇಷವಾದ ರೀತಿಯಲ್ಲಿ ಆಶೀರ್ವದಿಸಲಿ. ನಮ್ಮ ಮಧ್ಯದಲ್ಲಿರುವುದಾದರೆ ಈ ವಾರದಲ್ಲಿ ಜನ್ಮ ದಿವಸವನ್ನ ಕಾಣುವಂತವರು ಕೂಡ ನಮ್ಮ ಮಧ್ಯದಲ್ಲಿರುವುದಾದರೆ ನಾವು ಎದ್ದು ನಿಲ್ಲಬೇಕಾಗಿ ನಿಮಗೆ ಕೇಳಿಕೊಳ್ಳುತ್ತೇವೆ. ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡಲಾಗುತ್ತದೆ. ನಮ್ಮ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅತ್ಯಂತ ಪರಿಶುದ್ಧ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಬರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ. ಈ ಪರಿಶುದ್ಧವಾದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಿದ್ದಿ. ಜನ್ಮ ದಿವಸವನ್ನ ಕಾಣುವಂತವರನ್ನ ಆಶೀರ್ವದಿಸಿದ್ದಿ. ನೂತನ ಬಲದೊಂದಿಗೆ, ಚೈತನ್ಯದೊಂದಿಗೆ ನೂತನ ವರ್ಷದಲ್ಲಿ ಕಾಲಿಡುವಂತ ಸೌಭಾಗ್ಯವನ್ನು ನೀನು ನೀಡುತ್ತಾ ಇದೆಯದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ಅವರ ಜೀವಿತವನ್ನು ಆಶೀರ್ವಾದ ಮಾಡು. ಮುಂದಿನ ವರ್ಷವು ಅವರ ಜೀವನದಲ್ಲಿ ಬೆಳಕು, ರಕ್ಷಣೆ, ಆಶೀರ್ವಾದಗಳನ್ನು ತರುವಂತಹ ಸಮಯವಾಗಿರುವಂತೆ ಸಹಾಯ ನೀಡು. ಮಹಿಮೆ ಉಂಟಾಗಲಿ. ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೆ. ಆಮೆನ್. ಈ ಸಂದರ್ಭದಲ್ಲಿ ನಾವು ದೇವರ ನಿತ್ಯ ಜೀವದ ವಾಕ್ಯವನ್ನ ಧ್ಯಾನ ಮಾಡುವುದಕ್ಕಾಗಿ ಸಿದ್ಧರಾಗುವ ಹಾಗೆ ತಂಡದವರು ಮುಂದೆ ಬಂದು ನಮ್ಮನ್ನ ಸ್ತುತಿ ಗೀತೆಯಲ್ಲಿ ನಡೆಸಬೇಕಾಗಿ ಕೇಳಿಕೊಳ್ಳುತ್ತೇನೆ. Happy
ದೇವರ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಂಡಿದ್ದೇವೆ. ಉಪವಾಸದ ದಿನಗಳಲ್ಲಿ ಕ್ರಿಸ್ತನ ಶ್ರಮೆ ಮತ್ತು ಮರಣವನ್ನು ಧ್ಯಾನ ಮಾಡುವಂತ ಮತ್ತು ಪುನರುತ್ಥಾನದ ಹಬ್ಬದ ದಿನಕ್ಕಾಗಿ ಸಿದ್ಧತೆಯನ್ನ ಹೊಂದುತ್ತಾ ಇರುವಂತ ನಾವುಗಳು ಈ ದಿನಮಾನಗಳಲ್ಲಿ ನಾವು ಶಿಲುಬೆಯ ಸಂದೇಶದ ಅದರ ತಿರುಳನ್ನು ಮತ್ತು ಅದರ ಪ್ರಾಮುಖ್ಯತೆಯನ್ನ ಅರಿತುಕೊಂಡವರಾಗಿ ನಾವು ಅದರ ಧ್ಯಾನವನ್ನ ಮಾಡಬೇಕಾದಂತ ದಿನಗಳು ಈ ದಿನಗಳು ಆಗಿವೆ. ನಾವು ಓದಿರುವಂತಹ ದೇವರ ವಾಕ್ಯವು ಮೊದಲನೇ ಕೊರಿಂಥದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯದ 18ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ. For the message of the cross is foolishness to those who are perishing, but to us who are being saved, it is the power of God. Why the message of the cross should be the center of our Lenten days? ಯಾಕೆ ಈ ಲೆಂಟ್ ದಿನಮಾನಗಳಲ್ಲಿ ಶಿಲುಬೆಯ ಸಂದೇಶವು ಕೇಂದ್ರವಾಗಿರಬೇಕು? ಸತ್ಯವೇದದಲ್ಲಿ ನಾವು ಓದುವಾಗ ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುವಂತದ್ದು ಅದು ದೇವರ ಚಿತ್ತವಾಗಿದೆ. ಮತ್ತು ಪಾಪದಿಂದ ವಿಮುಕ್ತಿಯನ್ನ ಹೊಂದಬೇಕಾದರೆ ಮನುಷ್ಯನ ಪಾಪಗಳಿಗೋಸ್ಕರ ರಕ್ತವನ್ನ ಸುರಿಯಲೇ ಬೇಕಾಗಿತ್ತು. ನಾವು ಓದಿರುವಂತಹ ಈ ಭಾಗದಿಂದ ಕಲಿಯುವಂತಹ ಪ್ರಾಮುಖ್ಯವಾದಂತಹ ವಿಷಯಗಳನ್ನು ಶಿಲುಬೆಯ ಸಂದೇಶ ಇದು ನೇರವಾಗಿ ಯಜ್ಞ ಹೋಮಗಳಿಗೆ ಮತ್ತು ಹಳೆ ಒಡಂಬಡಿಕೆಯಲ್ಲಿರುವಂತಹ ತಾತ್ಕಾಲಿಕವಾದಂತಹ ಪರಿಹಾರದ ಯಜ್ಞಕ್ಕೆ ಹೋಲಿಕೆಯಾಗಿದೆ. The message of the cross is directly connected to the idea of sacrifices in the Old Testament. ಹಳೆ ಒಡಂಬಡಿಕೆಯನ್ನು ನಾವು ಓದುವಾಗ ಮನುಷ್ಯರನ್ನು ಪಾಪದಿಂದ ವಿಮುಕ್ತಿಯನ್ನು ಹೊಂದುವುದಕ್ಕಾಗಿ ದೇವರು ತಾತ್ಕಾಲಿಕವಾಗಿ ನಾವು ವಿಮೋಚನೆ ಕಾಂಡ ಅದರ 12ನೇ ಅಧ್ಯಾಯವನ್ನು ಓದುವಾಗ ನಾವು ಪಸ್ಕ ಹಬ್ಬದ ಕುರಿತಾಗಿ ನಾವು ನೋಡುತ್ತೇವೆ. ಪಸ್ಕದ ಕುರಿಯು ದೋಷ ಇಲ್ಲದಾಗಿರಬೇಕಾಗಿತ್ತು ಮತ್ತು ಈ ಪಸ್ಕದ ಕುರಿಯು ಅದನ್ನ ಸರಿಯಾಗಿ ನೋಡಿಕೊಂಡು 1 ವರ್ಷದ ಕುರಿ ಅದರ ಯಜ್ಞವನ್ನ ಅರ್ಪಿಸುವಾಗ ಜನರ ಪಾಪಗಳನ್ನು ಅದರ ಮೇಲೆ ಹಾಕಿ ಪಾಪಗಳಿಂದ ತಾತ್ಕಾಲಿಕವಾದ ಪರಿಹಾರವನ್ನ ಹೊಂದುವಂತಹ ಮಾರ್ಗವನ್ನ ದೇವರು ಸಿದ್ಧಪಡಿಸಿದರು. ನಾವು ಯಾಜಕಕಾಂಡ 16ನೇ ಅಧ್ಯಾಯವನ್ನು ಓದುವಾಗ ದೋಷ ಪರಿಹಾರಕ ದಿನ, ಮಹಾದೋಷ ಪರಿಹಾರಕ ದಿನ, ದ ಡೇ ಆಫ್ ಅಟೋನ್ಮೆಂಟ್, ಈ ದಿನವು ವರ್ಷದಲ್ಲಿ 1 ಸಾರಿ ಸಾಮೂಹಿಕವಾದಂತಹ ಪಾಪಗಳ ಪರಿಹಾರಕ್ಕಾಗಿ ಜರುಗಿಸಲಾಗುತ್ತಾ ಇತ್ತು. ಈ ಪಾಪಗಳಿಂದ ಪರಿಹಾರವಾಗುವಂತಹ ವ್ಯಕ್ತಿಗಳು ಅವರಲ್ಲಿ ಇರಬೇಕಾದಂತಹ ಪ್ರಾಮುಖ್ಯವಾದಂತಹ ಒಂದು ಗುಣ ನಂಬಿಕೆ. ಅವರು ತಮ್ಮ ಪಾಪಗಳನ್ನು ಹೋರಿಗಳ ಮೇಲೆ, ಹೋತಗಳ ಮೇಲೆ ಅಥವಾ ಯಜ್ಞಕ್ಕೆ ಒಪ್ಪಿಸಬೇಕಾದಂತಹ ದಾವಸ ದಾಟಗಳ ಮೇಲೆ ಅವರು ತಮ್ಮ ಪಾಪಗಳನ್ನ ಹಾಕಿ ತಮ್ಮ ಪಾಪಗಳಿಂದ ಪರಿಹಾರವನ್ನ ಹೊಂದುತ್ತಾ ಇದ್ದಿದ್ರು. ಅರಣ್ಯಕಾಂಡ 21ನೇ ಅಧ್ಯಾಯವನ್ನು ಓದುವಾಗ ದೇವರು ಇನ್ನೊಂದು ತಾತ್ಕಾಲಿಕವಾದಂತಹ ಪರಿಹಾರ, ಪಾಪದಿಂದ ಆ ತಾಮ್ರದ ಸರ್ಪವನ್ನ ನೋಡಿದಂತಹ ಎಲ್ಲಾ ಜನರು ರಕ್ಷಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಸತ್ಯವೇದದಲ್ಲಿ ನಾವು ನೋಡುವಾಗ ದೇವರು ಸ್ವತಃವಾಗಿ ಮನುಷ್ಯನಿಗೆ ಪಾಪದಿಂದ ಹೊರಬರುವಂತಹ ತಾತ್ಕಾಲಿಕವಾದಂತಹ ಮಾರ್ಗಗಳನ್ನ ಸಿದ್ಧಪಡಿಸಿರುವುದನ್ನು ನಾವು ನೋಡುತ್ತೇವೆ. ಮನುಷ್ಯನ ಪಾಪಗಳು ದೇವರ ಮುಂದೆ ಅವು ದೇವರಿಂದ ದೂರ ಮಾಡುವಂಥವು, ದೇವರಿಂದ
ಬೇರ್ಪಡಿಸುವಂತವು ಆಗಿರುವುದರಿಂದ ದೇವರನ್ನು ಮತ್ತು ದೇವರ ಹತ್ತಿರ ಸಮೀಪಿಸುವಂತಹ ಸಾಮರ್ಥ್ಯ ಮನುಷ್ಯನಿಗೆ ಇರಲಿಲ್ಲ. ನಾವು ಆದಿಕಾಂಡದಿಂದ ಓದಿಕೊಂಡು ಬರುವಾಗ ಆದಾಮನು ಮಾಡಿದಂತಹ ಪಾಪದಿಂದ ಎಲ್ಲರೂ ಪಾಪಿಗಳಾಗಿ ನಿರ್ಣಯಿಸಲ್ಪಟ್ಟಿದ್ದರು. ನಾವು ರೋಮಪುರದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ನಾವು ಓದುತ್ತೇವೆ 5ನೇ ಅಧ್ಯಾಯದಲ್ಲಿ, ಒಬ್ಬ ಮನುಷ್ಯನ ಮೂಲಕವಾಗಿ ಪಾಪವು ಲೋಕದಲ್ಲಿ ಪ್ರವೇಶ ಮಾಡಿತು ಮತ್ತು ಪಾಪದಿಂದ ಮರಣ ಮನುಷ್ಯನಿಗೆ ಬಂತು. ಈ ಉದಯ ಕಾಲದಲ್ಲಿ ನಾವು ದೇವರ ವಾಕ್ಯದಿಂದ ಕಲಿಲಿಕ್ಕೆ ಹೋಗುವಂತಹ ಪ್ರಾಮುಖ್ಯವಾದಂತಹ ಸಂದೇಶ ಏನಿದೆ ಅಂತಂದ್ರೆ, ನಾವು 3 ವಿಷಯಗಳನ್ನ ಹಂತ ಹಂತವಾಗಿ ನೋಡುವುದಕ್ಕಾಗಿ ಹೋಗುತ್ತಾ ಇದ್ದೇವೆ. Why the message of cross should be the center of our Lenten days. ಯಾಕೆ ಶಿಲುಬೆಯ ಸಂದೇಶವು ನಮ್ಮ ಈ 40 ದಿವಸಗಳ ಉಪವಾಸದ ದಿನಗಳಲ್ಲಿ, ಲೆಂಟ್ ಡೇಸ್ಗಳಲ್ಲಿ ಕೇಂದ್ರವಾಗಿ ಇರಬೇಕು? ನಾವು ಮೊದಲನೇದಾಗಿ ನಾವು ನೋಡುವಾಗ, the message of the cross is the message of redemption. The message of the cross is the message of redemption. ಶಿಲುಬೆಯ ಸಂದೇಶವು ಬಿಡುಗಡೆಯ ಸಂದೇಶವಾಗಿದೆ. ಶಿಲುಬೆಯ ಸಂದೇಶವು ಮನುಷ್ಯರನ್ನು ಪಾಪದಿಂದ ಬಿಡುಗಡೆಯನ್ನ ಕೊಡುವಂತಹ ಸಂದೇಶವಾಗಿದೆ. ಹೇಗೆ ಇದನ್ನು ನಾವು ಗ್ರಹಿಸಿಕೊಳ್ಳುತ್ತೇವೆ? ಹೇಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೇವೆ? ನಾವು ನೀವು ಕ್ರಿಸ್ತನನ್ನ ಅರಿಯದೇ ಇರುವಂತಹ, ನಮ್ಮಲ್ಲಿರುವಂತಹ ದಿನಮಾನಗಳ ಹಿಂದೆ ಪಾಪಿಗಳಾಗಿ ಇದ್ದಿದ್ದೆವು. ಪ್ರತಿಯೊಬ್ಬ ಮನುಷ್ಯನ ಈ ಲೋಕದಲ್ಲಿ ಆದಾಮನಿಂದ ಹುಟ್ಟಿರುವಂತಹ ಕಾರಣ ಪ್ರತಿಯೊಬ್ಬ ಮನುಷ್ಯನು ಪಾಪಿಯಾಗಿ ಇದ್ದಿದ್ದಾನೆ. ಬೈ ಡಿಫಾಲ್ಟ್ everyone is sinner. ದೇವರ ವಾಕ್ಯವು ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಮೊದಲನೇ ಯೋಹಾನ 1ನೇ ಅಧ್ಯಾಯದ 8ನೇ ವಚನವನ್ನು ನಾವು ಓದುವಾಗ, ನನ್ನಲ್ಲಿ ಪಾಪವಿಲ್ಲ ಎಂಬುದಾಗಿ ನಾನು ಹೇಳುವುದಾದರೆ ನನ್ನನ್ನು ನಾನು ಮೋಸಗೊಳಿಸುತ್ತಿದ್ದೇನೆ. ಹೀಗೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ, ಯೇಸು ಸ್ವಾಮಿ ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎನ್ನುವಂತ ವಾಕ್ಯಗಳನ್ನು ನಾವು ನೋಡುತ್ತೇವೆ. ಯೇಸು ಸ್ವಾಮಿ ಬರೀ ಇಸ್ರಾಯೇಲರಿಗಾಗಿ ಬಂದಿದ್ದ, ಅಥವಾ ಯೇಸು ಸ್ವಾಮಿ ಬರೀ ಆತನು ಆರಿಸಿಕೊಂಡಿರುವಂತಹ ಜನರಿಗಾಗಿ ಬಂದಿರುವಂತದ್ದ? ಆದ್ರೆ ನಾನು ನೀನು ಹೇಗೆ ದೇವರ ಬಳಿಗೆ ಆ ಮಾರ್ಗವನ್ನು ಕಂಡುಕೊಂಡೆವು? ನಾವು ಓದಿರುವಂತಹ ವಾಕ್ಯ ಭಾಗದಲ್ಲಿ ಇಲ್ಲಿ ಯಹೂದ್ಯರು ಇದ್ದಿದ್ದಾರೆ ಮತ್ತು ಗ್ರೀಕರು ಇದ್ದಿದ್ದಾರೆ. ಈ ಯಹೂದ್ಯರ ಒಂದು ಸ್ವಭಾವ ಎಂಥದ್ದಾಗಿತ್ತು ಅಂದರೆ, ಅವರು ಅದ್ಭುತಗಳನ್ನ ನೋಡುವಂತವರು, ಸೂಚಕ ಕಾರ್ಯಗಳನ್ನ ನೋಡಿ ನಂಬುವಂತವರು. ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಅದ್ಭುತಗಳನ್ನು ಮಾಡುವಾಗ ಅಷ್ಟೇ ನಾನು ನಂಬುತ್ತೇನೆ. ಆದರೆ ಈ ಗ್ರೀಕರು ಲೌಕಿಕವಾದಂತಹ ಜ್ಞಾನವನ್ನು ಹುಡುಕಿ ಹೋಗುವಂತ ಜನರಾಗಿದ್ದರು. ಈ 2 ಗುಂಪುಗಳ ಜನರನ್ನು ನಾವು ನೋಡುವಾಗ, ಒಂದು ಕಡೆ ಅದ್ಭುತಗಳನ್ನು ನೋಡಿ ಸೂಚಕಾರಗಳನ್ನು ನೋಡಿ ನಂಬುವಂತವರು, ಇನ್ನೊಂದು ಕಡೆ ತಮ್ಮ ಜ್ಞಾನದಿಂದ ವಿಷಯಗಳನ್ನು ಅವಲೋಕಿಸಿ ವಿಮರ್ಶಿಸಿ ಅವರ ಜ್ಞಾನದ ಹಾಗೆ ಅವರು ನಂಬುವಂತ ಜನರು. ಆದರೆ ಮೂರನೇ ಗುಂಪಿನ ಜನರು, ಈ ಜನರು ಈ 2 ಗುಂಪುಗಳಿಂದ ವಿಭಿನ್ನರಾಗಿದ್ದಾರೆ. ಅವರಿಗೆ ಗೊತ್ತಿದೆ, ಹೌದು ನನ್ನ ಜೀವಿತದಲ್ಲಿ ಅದ್ಭುತಗಳಾಗಿಲ್ಲ, ಹೌದು ನನ್ನ ಜೀವಿತಗಳಲ್ಲಿ ಯಾವುದೇ ರೀತಿಯಾದ ಸೂಚಕಾರಗಳನ್ನ ನೋಡಿಲ್ಲ, ಆದರೆ ನಾನು ಆ ಶಿಲುಬೆಯ ಸಂದೇಶವನ್ನ ನಾನು ನಂಬುತ್ತೇನೆ. ಕಾರಣ ಏನೆಂದರೆ, ನಾನು ಪಾಪಿಯಾಗಿದ್ದೇನೆ. ಆ ಪಾಪದಿಂದ ಬಿಡುಗಡೆ ಹೊಂದುವಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲ. ಒಬ್ಬ ಮನುಷ್ಯನು ಗುಂಡಿಯೊಳಗೆ ಬಿದ್ದಿದ್ದಾನೆ, ಅವನು ಪ್ರಯತ್ನ ಮಾಡ್ತಾ ಇದ್ದಾರೆ, ನಾನು ಮೇಲೆ ಬರಬೇಕು. ಆದರೆ ಯಾರಾದರೂ ಬಂದು ಅವನನ್ನು ಮೇಲೆ ಎತ್ತದ ಹೊರತು ಆ ಮನುಷ್ಯನು ಆ ಗುಂಡಿ ಒಳಗಿಂದ ಹೊರಗಡೆ ಬರುವುದಕ್ಕೆ ಸಾಧ್ಯವಿಲ್ಲ. ಕರ್ತನಲ್ಲಿ ಪ್ರಿಯವಾದವರೇ, ಇವತ್ತು ಮಕ್ಕಳು, ಯವನಸ್ಥರು, ಸಭೆಯಲ್ಲಿರುವಂತಹ ನಾವೆಲ್ಲರೂ ಸಹ ಕ್ರಿಸ್ತನ ನಂಬುವಂತರು ಅರ್ಥ ಮಾಡಿಕೊಳ್ಳಬೇಕಾದಂತಹ ಪ್ರಾಮುಖ್ಯವಾದಂತಹ ಸಂಗತಿ, ನಾವು ಕ್ರಿಸ್ತನ ರಕ್ತದಿಂದ, ಆ ಶಿಲುಬೆಯ ಸಂದೇಶದಿಂದ ನಾವು ಪಾಪ
ಪಾಪಗಳಿಂದ ವಿಮುಕ್ತರಾಗಿದ್ದೇವೆ ಹೊರತು ನಮ್ಮ ಒಳ್ಳೆ ಕಾರ್ಯಗಳಿಂದಲ್ಲ, ನಮ್ಮ ಒಳ್ಳೆ ಗುಣಗಳಿಂದಲ್ಲ, ನಮ್ಮ ಜಾಬ್ಗಳಿಂದಲ್ಲ, ನಮಗೆ ಇರುವಂತಹ ಆಸ್ತಿಗಳಿಂದಲ್ಲ, ಆದರೆ ಕ್ರಿಸ್ತನ ಅಮೂಲ್ಯವಾದಂತಹ ರಕ್ತದಿಂದಲೇ ನಾವು ಶುದ್ಧರಾಗಿ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಿದ್ದೇವೆ. ಪಾಪದಲ್ಲಿರುವಂತಹ ಮನುಷ್ಯನ ಜೀವಿತವನ್ನು ನಾವು ನೋಡುವಾಗ ಪಾಪವು ಅವನನ್ನು ಆಡುತ್ತದೆ. ಈ ದಿನಮಾನಗಳಲ್ಲಿಯೂ ನಾವು ನೋಡುವಾಗ ಪಾಪದ ಸ್ವಭಾವಕ್ಕೆ ಒಳಗಾಗಿ ಜೀವಿಸುವುದನ್ನು ನಾವು ನೋಡುತ್ತೇವೆ. ವಿಶ್ವಾಸಿಗಳಾದಂತಹ ನಾವುಗಳು ಎಚ್ಚರಿಕೆಯಿಂದ ನಾವು ಜೀವಿಸಬೇಕಾಗಿದೆ. ಕ್ರಿಸ್ತನು ನಮಗೆ ಬಿಡುಗಡೆಯನ್ನು ಅನುಗ್ರಹಿಸಿರುವುದರಿಂದ, ಆತನು ನಾವು ಸಾಯಬೇಕಿದ್ದಂತ ಸ್ಥಳದಲ್ಲಿ ಆತನು ಸತ್ತಿರುವುದರಿಂದ ನಾವು ಈ ದಿನಮಾನಗಳಲ್ಲಿ ನಾವು ಪ್ರಜ್ಞೆ ಉಳ್ಳವರಾಗಿ ಜೀವಿಸಬೇಕಾಗಿದೆ. ಅಚಲ ಪ್ರಜ್ಞೆ ಉಳ್ಳವರಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಜೀವಿತವು ಸತತವಾದಂತಹ ಬದಲಾವಣೆ ಕಡೆಗೆ ಮತ್ತು ಸತತವಾದಂತಹ ಆತ್ಮೀಕವಾದಂತಹ ಬೆಳವಣಿಗೆ ಕಡೆಗೆ ನಡೆಸಬೇಕಾಗಿದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದಾನೆ ಎನ್ನುವಂತಹ ಪ್ರಜ್ಞೆಯಿಂದ ನಾವು ಜೀವಿಸ್ತಾ ಇದ್ದೇವೆ. ಆ ಶಿಲುಬೆಯನ್ನ ನೋಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಬದಲಾವಣೆಯನ್ನ ಹೊಂದುತ್ತಾನೆ. ಕಾರಣ ಏನಂತಂದರೆ ದೇವರು ಮನುಷ್ಯನಿಗಾಗಿ ಅದನ್ನ ಸಿದ್ಧ ಮಾಡಿ ಎತ್ತರದಲ್ಲಿ ಇಟ್ಟಿದ್ದಾನೆ. ಇವತ್ತು ಪಾಪದ ದೆಸೆಯಿಂದ ಕುಗ್ಗಿ ಹೋಗಿ ನೊಂದು ಬೆಂದು ಜೀವಿತದಲ್ಲಿ ನಿರೀಕ್ಷೆ ಇಲ್ಲದೆ ನಾನು ಏನು ಮಾಡಬೇಕಪ್ಪ ಅನ್ನುವಂತ ಭವಿಷ್ಯದ ಚಿಂತೆಗಳು ಕಾಡುತ್ತಾ ಇರಬಹುದು. ಆದ್ರೆ ದೇವರ ವಾಕ್ಯವು ಹೇಳುತ್ತದೆ, ಕ್ರಿಸ್ತನ ರಕ್ತದಿಂದ ಯೋಹಾನ 1:29 ಓದುವಾಗ ಸ್ನಾನಿಕನಾದಂತ ಯೋಹಾನನು ಯೇಸು ಬರುವುದನ್ನು ನೋಡಿ ಹೇಳುತ್ತಾನೆ, ಅದೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಲೋಕದ ಪಾಪವನ್ನು ನಿವಾರಣೆ ಮಾಡುವುದು. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ ಹಾಗೆ ರಕ್ತಧಾರಿ ಇಲ್ಲದೆ ಪಾಪ ಪರಿಹಾರವಿಲ್ಲ. ನಾವು ಪಾಪದಿಂದ ವಿಮುಕ್ತಿಯನ್ನು ಹೊಂದುವುದಕ್ಕಾಗಿ ನಾವು ಅದಕ್ಕೆ ಬದಲಾಗಿ ಯಜ್ಞಗಳನ್ನ ಅರ್ಪಿಸಬೇಕಾಗಿತ್ತು. ಆ ಯಜ್ಞಗಳು ತಾತ್ಕಾಲಿಕವಾದಂತಹ ಯಜ್ಞಗಳಾಗಿತ್ತು. ಈ ರಿಡಂಪ್ಷನ್ ಎನ್ನುವಂತಹ ವರ್ಡ್ ಅನ್ನು ನಾವು ಗಮನಿಸುವಾಗ ಗ್ರೀಕ್ ನಲ್ಲಿ ಅಪೊಲುಟ್ರೋಸಿಸ್ ಎನ್ನುವಂತಹ ಶಬ್ದ ಉಪಯೋಗ ಮಾಡಲಾಗಿದೆ. ಇದರ ಅರ್ಥ ಏನಿದೆ ಅಂತಂದ್ರೆ which means setting free for a ransom. Ransom is something, the release of a captive in return for money or other payment demanded by his captors. ಈ ರಿಡಂಪ್ಷನ್ ಎನ್ನುವಂತ ಬಿಡುಗಡೆ ಎನ್ನುವಂತ ಪದವನ್ನು ನಾವು ಗಮನಿಸುವಾಗ ಒಬ್ಬ ದಾಸತ್ವದಲ್ಲಿದ್ದಂತಹ ವ್ಯಕ್ತಿಯನ್ನ ಬಿಡುಗಡೆ ಮಾಡಬೇಕಾದರೆ ಹಣವನ್ನಾಗಲಿ ಅಥವಾ ಆ ದಾಸತ್ವದಲ್ಲಿರುವಂತಹ ಮನುಷ್ಯನ ಒಡೆಯನು ಏನನ್ನು ಕೇಳುತ್ತಾನೋ ಅದನ್ನು ಕೊಡದ ಹೊರತು ಆ ದಾಸನಿಗೆ ಬಿಡುಗಡೆ ಸಿಗುವುದಿಲ್ಲ. ಆ ಜೀವಿತವನ್ನ ಜೀವಿಸುತ್ತಿದ್ದಂತ ನಮ್ಮನ್ನು ದೇವರು ಆತನು ನಮ್ಮ ಪಾಪಗಳ ನಿವಾರಣೆ ಮಾಡುವ ಯಜ್ಞವಾಗಿ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪ ನಿವಾರಣೆಯನ್ನು ಮಾಡುವ ಯಜ್ಞವಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡರು ಎಂಬುದಾಗಿ 1 ಯೋಹಾನ 2:2 ನಾವು ಓದುತ್ತೇವೆ. ಸೊ ಈ ದಿನಮಾನಗಳಲ್ಲಿ ನಾವು ಶಿಲುಬೆಯನ್ನ ದೃಷ್ಟಿಸಿ ಜೀವಿಸಬೇಕಾಗಿದೆ. ಈ ದಿನಮಾನಗಳಲ್ಲಿ ನಾವು ಶಿಲುಬೆಯ ಸಂದೇಶವನ್ನ, ಆ ಬಿಡುಗಡೆಯ ಸಂದೇಶವನ್ನ ನಾವು ಧ್ಯಾನ ಮಾಡುತ್ತಾ ಜೀವಿಸಬೇಕಾಗಿದೆ. ನಿನ್ನ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬೆಳ್ಳಗೆ ಮಾಡುವಂತ ಆತನ ರಕ್ತ ಇವತ್ತು ನಮ್ಮನ್ನ ಆವರಿಸಿಕೊಂಡಿದೆ. ಆ ಬಿಡುಗಡೆಯನ್ನು ಕೊಡುವಂತ, ಸಮಾಧಾನವನ್ನು ಕೊಡುವಂತ, ನಿತ್ಯ ಜೀವನ ಮಾರ್ಗವನ್ನು ತೋರಿಸುವಂತ ರಕ್ತ ಅದು ಕ್ರಿಸ್ತನ ರಕ್ತವಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತನು ಪಾಪ ಮಾಡಲಿಲ್ಲ. ಆತನು ದೇವರ ಅಥವಾ ದೇವರು ನೇಮಿಸಿರುವಂತ ಯಾವ ಒಂದು ಯಜ್ಞವನ್ನು ಸಹ ಮನುಷ್ಯನ ಲೋಕದ ಪಾಪ ಪರಿಹಾರಕ್ಕಾಗಿ ಉಪಯೋಗ ಮಾಡದೆ ತಾನೇ ಮಾನವನಾಗಿ ಮಗನ ರೂಪದಲ್ಲಿ ಬಂದು ಮಾನವನಾಗಿ ಜೀವಿಸಿ ಮನುಷ್ಯನಿಗೆ ಸದೃಶ್ಯನಾಗಿ ಆತನು ನಿನ್ನ ಪಾಪದ ಸಲುವಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಿದ್ದ. ಆ ಒಂದು ಶಿಲುಬೆಯ ಸಂದೇಶವು ನಮ್ಮ ಜೀವಿತಗಳಲ್ಲಿ ಸಮಾಧಾನವನ್ನು, ಆ ಶಿಲುಬೆಯ ಸಂದೇಶವನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಜೀವಿತಗಳಲ್ಲಿ ತೃಪ್ತಿಯನ್ನು ಮತ್ತು
ನಿತ್ಯತೆಯ ಬೆಳಕಿನಲ್ಲಿ ಜೀವಿಸುವಂತೆ ನಡೆಸಬೇಕಾಗಿದೆ. ಮೊದಲನೇ ಕೊರಿಂಥಿ 6ನೇ ಅಧ್ಯಾಯ 20ನೇ ವಚನವು ಹೇಳುತ್ತದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಸೈತಾನನು ಉಪಯೋಗ ಮಾಡುವಂತಹ ತಂತ್ರಗಳು, ರೋಗಗಳು, ನೋವುಗಳು, ನಿರಾಶೆಗಳು ಈ ಲೋಕದಲ್ಲಿ ಸಂಭವಿಸುವಂತ ಈ ದಿನಗಳನ್ನು ನಾವು ನೋಡುವಾಗ ನಿಜವಾಗ್ಲೂ ನಮಗೆ ನಿರೀಕ್ಷೆ ಇಲ್ಲದೆ ನಾವು ಜೀವಿಸುವುದನ್ನು ನಾವು ನೋಡುತ್ತೇವೆ. ಆದರೆ ಶಿಲುಬೆಯ ಸಂದೇಶವನ್ನ ತಿಳಿದುಕೊಂಡಿರುವಂತ ನಾವು ನಿರಾಶರಾಗದೆ ನಾವು ನಿರೀಕ್ಷೆಯಿಂದ ಜೀವಿಸಬೇಕಾಗಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ರಿಂದ 25ನೇ ವಚನವು ಹೇಳುತ್ತದೆ, we are redeemed from the bondages of sins. We are redeemed from the curse of the law. ನಾವು ಶಾಪಗಳಿಂದಲೂ ಪಾಪಗಳಿಂದಲೂ ಮರಣದ ಕೊಂಡಿಯಿಂದಲೂ ಮತ್ತು ಸೈತಾನದಿಂದಲೂ ನಾವು ಬಿಡುಗಡೆ ಮಾಡಲ್ಪಟ್ಟಿದ್ದೇವೆ. ಆ ಒಂದು ಮನವರಿಕೆಯಿಂದ ನಾವು ನಮ್ಮ ಜೀವಿತಗಳನ್ನ ಈ ದಿನಮಾನಗಳಲ್ಲಿ ಜೀವಿಸಬೇಕಾಗಿದೆ. ಎರಡನೇ ಭಾಗಕ್ಕೆ ನಾವು ಬರುವಾಗ, why the message of cross should be the center of our Lenten days? It is because the message of the cross is the message of reconciliation. ಶಿಲುಬೆಯ ಸಂದೇಶವು ಸಾಮರಸ್ಯ ತರುವ ಅಥವಾ ಸಮಾಧಾನವನ್ನು ಉಂಟು ಮಾಡುವಂತ ಸಂದೇಶವಾಗಿದೆ. ದೇವರಿಗೂ ಮತ್ತು ಮನುಷ್ಯನಿಗೂ ಸಮಾಧಾನವನ್ನ ಉಂಟು ಮಾಡುವಂತ, ಸಾಮರಸ್ಯವುಳ್ಳಂತ, ಸಮಾಧಾನ ಪಡಿಸುವಂತ ಸಂದೇಶವಾಗಿದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ರಿಂದ 11 ವಚನಗಳನ್ನು ನಾವು ಓದುವಾಗ ಅಲ್ಲಿ ನಾವು ನೋಡುತ್ತೇವೆ, ನಾವು ಮನುಷ್ಯರ ಪಾಪಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಯಾವ ಯಜ್ಞಗಳು ಅರ್ಪಿಸಿದರೂ ಅದು ಶಾಶ್ವತವಾದಂತಹ ಪರಿಹಾರ ಸಿಗುತ್ತಾ ಇರಲಿಲ್ಲ. ಆದರೆ ದೇವರೊಂದಿಗೆ ಸಂಧಾನವನ್ನು ಮಾಡಿಕೊಳ್ಳುವುದಕ್ಕಾಗಿ, ಮನುಷ್ಯರ ದೇವರ ಮಧ್ಯೆ ಇರುವಂತಹ ಗೋಡೆಯನ್ನ ಒಡೆದು ಹಾಕುವುದಕ್ಕಾಗಿ ಅದು ಕ್ರಿಸ್ತನ ಮೂಲಕವಾಗಿ ಮಾತ್ರ ಸಾಧ್ಯವಾಯಿತು. ಇವತ್ತು ನೀವುಗಳು we are reconciled, ನಾವು ಸಂಧಾನ ಮಾಡಲ್ಪಟ್ಟು ದೇವರೊಂದಿಗೆ ಸಮಾಧಾನವನ್ನ ಹೊಂದಿಕೊಂಡವರಾಗಿದ್ದೇವೆ. ಗ್ರೀಕ್ ವರ್ಡ್ ಹೀಗೆ ಹೇಳ್ತದೆ, ಕಾಟಲಾಗೆ ಎಂಬುದಾಗಿ. ಇದರ ಅರ್ಥ ನಾವು ನೋಡುವಾಗ ಟು ರೆಸ್ಟೋರ್ ರಿಲೇಶನ್ಶಿಪ್ ಬಿಟ್ವೀನ್ ಪೀಪಲ್ ಆಫ್ಟರ್ ಅಂಡ್ ಸೆಪರೇಷನ್. ದೇವರಿಂದ ದೂರ ಹೋಗಿದ ಮೇಲೆಯೂ ರಿಕನ್ಸಿಲೇಷನ್ ಅನ್ನುವಂಥದ್ದು ಸಂಬಂಧಗಳನ್ನ ಜೋಡಿಸುವಂಥದ್ದು. ನಿಮ್ಮ ಸಂಬಂಧಗಳು ದೇವರೊಂದಿಗೆ ಜೋಡಿಸುವಂತ ಒಂದು ಸಾಧನೆ ಅಥವಾ ಕ್ರಿಸ್ತನು ಮಾಡಬೇಕಾಗಿ ಬಂತು. ನಾವು ಸಂಘದಲ್ಲಿ ನಾವು ಓದುವಾಗ ಆದಾಮನ ಮೂಲಕವಾಗಿ ದೇವರಿಂದ ಬಂದಂತಹ ಈ ಬೇರ್ಪಡಿಸುವಿಕೆ ಕ್ರಿಸ್ತನ ಮೂಲಕವಾಗಿ ನಾವು ಬಂದಾಗುತ್ತಾ ಇದ್ದೇವೆ. ಇದಕ್ಕೆ ಒಂದು ಒಳ್ಳೆಯ ಉದಾಹರಣೆ, ದೇವರು ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡುತ್ತಾನೆ, ಆತನ ಶಾಶ್ವತವಾದಂತಹ ಪ್ರೀತಿ ಹೇಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಲೂಕನ ಬರೆದಂತ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32 ವಚನಗಳನ್ನು ಓದುವಾಗ ಅಲ್ಲಿ ದೇವರು ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿರುವಂತದ್ದು ನಾವು ನೋಡುತ್ತೇವೆ. ಒಬ್ಬ ಮನುಷ್ಯನಿಗೆ 2 ಮಕ್ಕಳಿರಲಾಗಿ ಅದರಲ್ಲಿ ಕಿರಿಮಗನು ತಂದೆಯ ಬಳಿಯಲ್ಲಿ ಬಂದು ಕೇಳ್ತಾನೆ, ತಂದೆ, ನನಗೆ ಬರತಕ್ಕ ಆಸ್ತಿಯನ್ನು ನನಗೆ ಕೊಡು, ನಾನು ಇನ್ನು ಮುಂದೆ ನಿನ್ನ ಮನೆಯಲ್ಲಿ ವಾಸ ಮಾಡುವುದಿಲ್ಲ, ನಾನು ನನ್ನ ಜೀವಿತವನ್ನ ಸ್ವತಃವಾಗಿ ನಾನು ಜೀವಿಸಲು ಇಷ್ಟಪಡುತ್ತೇನೆ, ನಿನ್ನ ಮನೆಯನ್ನು ಬಿಟ್ಟು ನಾನು ಹೋಗುತ್ತೇನೆ, ನಿನ್ನಿಂದ ದೂರ ಹೋಗುವುದಕ್ಕಾಗಿ ನಾನು ತೀರ್ಮಾನ ಮಾಡುತ್ತೇನೆ. ಅವನು ತನ್ನ ಆಸ್ತಿಯನ್ನ ತೆಗೆದುಕೊಂಡು ದೂರವಾದಂತ ದೇಶಕ್ಕೆ ಹೋಗಿ ಅಲ್ಲಿ ತನ್ನ ಜೀವಿತವನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ, ಮನಸ್ಸಿಗೆ ಸರಿತೋಚಿದ ಹಾಗೆ ಜೀವಿಸಿದ್ದನ್ನು ನಾವು ಸತ್ಯವೇದದಲ್ಲಿ ಓದುತ್ತೇವೆ. ಅವನು ಹಣ ಇದ್ದದರಿಂದ ಅವನಿಗೆ ಗೊತ್ತಿತ್ತು, ನಾನು ಇನ್ನೂ ಹಿಂದಿರುಗಿ ಬರುವುದಕ್ಕಾಗಿ ಹೋಗುತ್ತಾ ಇಲ್ಲ, ನಾನು ಹೋಗುತ್ತಿರುವಂತದ್ದು ನನ್ನ ಆಸೆಗಳನ್ನು ನಾನು ಪೂರ್ತಿಗೊಳಿಸುವುದಕ್ಕಾಗಿ ಮತ್ತು ನಾನು ಏನನ್ನ ತೀರ್ಮಾನ ಮಾಡಿದ್ದೇನೋ ಅದನ್ನು ಅನುಭವಿಸುವುದಕ್ಕಾಗಿ ನಾನು ಹೋಗುತ್ತಾ ಇದ್ದೇನೆ ಎಂಬುದಾಗಿ ತೀರ್ಮಾನ ಮಾಡಿ ಆ ಮನುಷ್ಯನು
ಆ ಮಗನು ಅಣ್ಣನನ್ನು, ತಂದೆಯನ್ನು, ಕುಟುಂಬವನ್ನ ಬಿಟ್ಟು ಹೋಗುವಂತ ತೀರ್ಮಾನವನ್ನ ಮಾಡಿದರು. ಅವರು ಆ ತೀರ್ಮಾನವನ್ನ ಮಾಡಿ ಈ ಲೋಕದ ಎಲ್ಲ ಆಸೆಗಳನ್ನ ಅವನು ಅನುಭವಿಸಿ ಒಂದು ದಿವಸ ದೊಡ್ಡ ಒಂದು ಬರಗಾಲ ಬಂದಂತ ಕ್ಷಣಗಳಲ್ಲಿ ಅವನ ಜೊತೆಯಲ್ಲಿ ಯಾರೂ ಇರಲಿಲ್ಲ. ಅವನು ಅಲಿದಾಡುತ್ತಾ ಇದ್ದಾನೆ, ಕಣ್ಣೀರಿಡುತ್ತಾ ಇದ್ದಾನೆ. ಅವನಿಗೆ ಒಂದು ಹೊತ್ತಿನ ಊಟವೂ ಸಹ ಇರಲಿಲ್ಲ. ಅವನು ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡಿದ್ದರು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಹಣ್ಣಿ ತಿನ್ನುವಂತ ಆಹಾರವನ್ನ ತಿನ್ನುವುದಕ್ಕೆ ಮುಂದೆ ಹೋಗುತ್ತಾನೆ. ಆದರೆ ದೇವರ ವಾಕ್ಯವು ಹೇಳುತ್ತದೆ, ಅವನಿಗೆ ಬುದ್ಧಿ ಬಂತು. He came back to his senses. ಅವನಿಗೆ ಬುದ್ಧಿ ಬಂದಾಗ ಅವನು ಯೋಚನೆ ಮಾಡ್ತಾನೆ, ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಜನ ಆಳುಗಳಿದ್ದಾರೆ, ನನ್ನ ತಂದೆ ಮನೆಯಲ್ಲಿ ಯಾವ ಬೆಲೆಯೂ ಕಡಿಮೆ ಇಲ್ಲ, ನಾನು ನನ್ನ ತಂದೆಯ ಬಳಿಗೆ ಹೋಗಬೇಕು. ಪಾಪದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಜೀವಿತ ಇದಾಗಿದೆ. ಅವರು ತಮ್ಮ ಜೀವಿತವನ್ನು ಸ್ವಂತ ಇಷ್ಟಗಳಿಂದ, ತಮಗಿರುವಂತಹ ವಸ್ತುಗಳನ್ನು, ತಮಗಿರುವಂತ ಎಲ್ಲವನ್ನ ಆತುಕೊಂಡು ಜೀವಿಸುತ್ತಾರೆ. ಆದರೆ ಅವುಗಳಿಂದ ಎಳೆದುಕೊಂಡು ಹೋಗಿ ಅವರು ನಾಶವಾಗುತ್ತಾರೆ ಅನ್ನುವಂತಹ ಪರಿಜ್ಞಾನ ಇಲ್ಲದೆ ಜೀವಿಸುತ್ತಾರೆ. ಇವತ್ತು ಅನೇಕ ಜನರ ಜೀವಿತಗಳನ್ನು ನೋಡುವಾಗ ಪಾಪಗಳಿಂದ ಆಳಲ್ಪಡುತ್ತಾ ಇದೆ. ಅವರಿಗೆ ಗೊತ್ತಿಲ್ಲ ಏನು ಮಾಡಬೇಕು, ಹೇಗೆ ಅವುಗಳಿಂದ ಹೊರಗೆ ಬರಬೇಕು. ಶಿಲುಬೆಯ ಸಂದೇಶ ಅದು ದೇವರ ಶಕ್ತಿಯನ್ನು ಕೊಡುವಂತ ಸಂದೇಶವಾಗಿದೆ. ಆದರೆ ಆ ದೇವರ ಶಕ್ತಿ ಅವರ ಜೀವಿತದಲ್ಲಿ ಕಾರ್ಯ ಮಾಡುತ್ತಾ ಇಲ್ಲ. ಕಾರಣ ಏನಂತಂದ್ರೆ, ಅವರು ದೇವರ ಬಳಿಯಲ್ಲಿ ತಗ್ಗಿದ ಮನೋಭಾವನೆಯಿಂದ, ಪಶ್ಚಾತ್ತಾಪದ ಮನೋಭಾವನೆಯಿಂದ ಬರುವಂತಹ ಒಂದು ಸಮಯ ಅವರಿಗೆ ಇಲ್ಲ. ಇವತ್ತು ಲೋಕವು ನಮ್ಮನ್ನು ಬಹಳ ನಿರತರನ್ನಾಗಿ ಮಾಡಿದೆ. ನಮ್ಮ ಜೀವಿತಗಳನ್ನು ಗಮನಿಸುವಾಗ ನಾವು ಬಹಳಷ್ಟು ನಿರತರಾಗಿದ್ದೇವೆ. ತಂದೆ ತಾಯಿಗಳಿಗೆ, ಕುಟುಂಬಕ್ಕೆ, ದೇವರಿಗೆ, ಮಕ್ಕಳಿಗೆ ಸಮಯ ಕೊಡುವುದಕ್ಕೆ ಸಮಯವಿಲ್ಲ. ಆದರೆ ಈ ಜೀವಿತವನ್ನು ನಾವು ನೋಡುವಾಗ ಅದು ಎಳೆದುಕೊಂಡು ಹೋಗಿ ನಾಶನದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗುತ್ತದೆ. ಅಲ್ಲಿಂದ ಹಿಂದಿರುಗಿ ಬರುವುದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಒಬ್ಬ ಹುಡುಗನು ಅವನು ತೀರ್ಮಾನ ಮಾಡ್ತಾ ಇದ್ದಾನೆ, ನಾನು ಹಿಂದಿರುಗಿ ಹೋಗಬೇಕು. ಹೌದು, ನಾನು ತಗ್ಗಿಸಿಕೊಳ್ಳಬೇಕು. ಹೌದು, ನಾನು ಪಾಪ ಮಾಡಿದ್ದೇನೆ. ಹೌದು, ನಾನು ದ್ರೋಹ ಮಾಡಿದ್ದೇನೆ. ನಾನು ಶಾಪಕ್ಕೆ ಒಳಗಾಗಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಮಾಡಬೇಕಾದ ನನ್ನ ಉಳಿದಿರುವಂತೆ ಒಂದೇ ಒಂದು ಮಾರ್ಗ, ನಾನು ನನ್ನ ತಂದೆಯ ಬಳಿಗೆ ಹೋಗಬೇಕು. ಅವನು ತಂದೆಯ ಬಳಿಗೆ ಹೋಗಬೇಕೆನ್ನುವಂತ ತೀರ್ಮಾನ ಮಾಡಿದ ತಕ್ಷಣವೇ ಅವನು ಬದಲಾಗಿದ್ದಾನೆ. ಅವನು ತಾನು ತಂದೆ ಹತ್ತಿರ ಹೋಗುವುದಕ್ಕಾಗಿ ತನ್ನ ನಿಜ ಸ್ಥಿತಿಯನ್ನ ತಂದೆ ಮುಂದೆ ಬಿಚ್ಚಿಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ಇವತ್ತು ನಾವು ಮಾಡುವಂತಹ ಪಾಪಗಳು ನಮ್ಮನ್ನು ಆಳುತ್ತಿರುವುದಾದ್ರೆ, ನಮ್ಮನ್ನು ಎಳೆದುಕೊಂಡು ಹೋಗುತ್ತಾ ಇರುವುದಾದ್ರೆ, ಈ ದಿನಗಳು ಸರಿಯಾದ ದಿನಗಳಿವೆ. ನಾನು ದೇವರ ಕಡೆಗೆ ತಿರುಗಿಕೊಂಡು ಪಶ್ಚಾತ್ತಾಪ ಹೃದಯದಿಂದ ನನ್ನನ್ನು ನಾನು ಬರಿದು ಮಾಡಿಕೊಂಡು ಆತನ ಸನ್ನಿಧಿಯಲ್ಲಿ ಬರುವಾಗ ದೇವರ ವಾಕ್ಯವು ಹೇಳ್ತದೆ, ನಮ್ಮ ಪಾಪಗಳನ್ನ ಕ್ಷಮಿಸುತ್ತಾನೆ, ನಮ್ಮನ್ನ ಪ್ರೀತಿ ಮಾಡುತ್ತಾನೆ. ಆ ತಂದೆಯು ಮಗನಿಗಾಗಿ ಪ್ರತಿ ದಿವಸ ಕಾಯುತ್ತಾ ಇದ್ದಾನೆ. ಈ ಮಗನು ದೂರದಲ್ಲಿ ಇರುವಾಗಲೇ ತಂದೆಯು ಮಗನನ್ನ ಗುರುತಿಸುತ್ತಾನೆ. ಮಗನನ್ನ ನೋಡಿದಂತ ತಂದೆಯು ತಾನು ಕನಿಕರಪಟ್ಟು ಓಡುವುದಕ್ಕಾಗಿ ಪ್ರಾರಂಭ ಮಾಡುತ್ತಾನೆ. ಅವನಿಗೆ ಗೊತ್ತಿಲ್ಲ, ಈ ಮಗನು ಎಷ್ಟೋ ದಿವಸಗಳಿಂದ ತಾನು ಸ್ನಾನ ಮಾಡಲಿಲ್ಲ. ಅವರ ಕೂದಲುಗಳು, ಬಟ್ಟೆಗಳು ಹಂದಿ ತಿನ್ನುವಂತ ಆಹಾರವನ್ನು ತಿನ್ನಂತ ವ್ಯಕ್ತಿ ಆದರೂ ಸಹ ತಂದೆ ಅವುಗಳನ್ನ ನೋಡದೆ ಕನಿಕರಪಟ್ಟು ಮಗನನ್ನು ಅಪ್ಪಿಕೊಂಡು ಮೂತಾಡುವುದಕ್ಕೆ ಪ್ರಾರಂಭ ಮಾಡುತ್ತಾನೆ. ಎಂಥ ಅಪಾರವಾದಂತಹ ಪ್ರೇಮ ತಂದೆಯು ಈ ತಪ್ಪಿ ಹೋದ ಮಗನ ಮೇಲೆ ತೋರಿಸುತ್ತಾ ಇದ್ದಿದ್ದಾನೆ. ಇವತ್ತು ಈ ಅಪಾರವಾದಂತಹ ಪ್ರೀತಿಯ ಮುಂದೆ ನಮ್ಮ ಪಾಪಗಳು, ನಮ್ಮ ದೋಷಗಳು, ನಮ್ಮ ಶಾಪಗಳು, ನಮ್ಮ ದ್ರೋಹಗಳು ಯಾವೂ ಸಹ ಅದರ ಮುಂದೆ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಆ ಪ್ರೀತಿ ಎಲ್ಲವನ್ನ ಅಡಗಿಸಿಕೊಂಡಿದೆ. ಆ ದೇವರ ಪ್ರೀತಿ, ಅದಕ್ಕಾಗಿ ನಾವು ನೋಡ್ತೇವೆ, the message of the cross is the message of reconciliation. ಅದು ದೇವರೊಂದಿಗೆ ನಮ್ಮ ಸಂಬಂಧವನ್ನ ಗಟ್ಟಿ ಮಾಡುವಂತ ಸಂದೇಶವಾಗಿದೆ. ನಾವು ಹೀಗೆ ಸತ್ಯವೇದವನ್ನು ನಾವು ಓದುವಾಗ ಈ ವ್ಯಕ್ತಿ ತಾನು ತಿರುಗಿ ಬಂದದನ್ನು ನಾವು ನೋಡುತ್ತೇವೆ. ಮತ್ತು ಕೊನೆಯದಾಗಿ ನಾವು ನೋಡುವಾಗ the message of the cross is the message of salvation and restoration. ಶಿಲುಬೆಯ ಸಂದೇಶವು ಇದು ರಕ್ಷಣೆಯ ಸಂದೇಶವಾಗಿದೆ.
ಈಗಾಗಲೇ ನಾವು ಓದಿದ ಹಾಗೆ ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಯಾರ್ಯಾರು ಕ್ರಿಸ್ತನನ್ನು ಕರ್ತನೆಂಬುದಾಗಿ ಹೃದಯದಲ್ಲಿ ನಂಬಿ ಬಾಯಿಂದ ಅರಿಕೆ ಮಾಡಿದಾರೋ ಅವರೆಲ್ಲರೂ ರಕ್ಷಿಸಲ್ಪಟ್ಟಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿ ರೋಗಗಳು, ನಮಗಿರುವಂತಹ ಆಸ್ತಿಗಳು, ನಮಗಿರುವಂತಹ ಬಿಸ್ನೆಸ್ಗಳು, ನಮಗಿರುವಂತಹ ಚಾಲೆಂಜಸ್ ಎಲ್ಲವೂ ಸಹ ಬಿಟ್ಟು ಹೋಗಬಹುದು. ಆದರೆ ನಾವು ಆ ನಿತ್ಯವಾದಂತಹ ರಕ್ಷಣೆಯಲ್ಲಿ ಪಾಲುಗಾರರಾಗಿದ್ದೇವೆ ಅನ್ನುವಂತ ಆ ನಿತ್ಯತೆಯ ಬೆಳಕಿನಲ್ಲಿ ಜೀವಿಸುವಂತದ್ದು ಬಹಳ ಪ್ರಾಮುಖ್ಯ. ಈ ದಿನಮಾನಗಳಲ್ಲಿ ಈ ರಕ್ಷಣೆ ಅನ್ನುವಂಥದ್ದು ದೇವರ ಶಕ್ತಿಯಾಗಿ ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡಬೇಕಾಗಿದೆ. ಇವತ್ತು ನನ್ನ ಜೀವಿತ ಏನನ್ನ ಆಳುತ್ತಾ ಇದೆ? ಯಾಕೆ ಕ್ಷಮಿಸುವುದಕ್ಕೆ ಆಗುತ್ತಾ ಇಲ್ಲ? ಯಾಕೆ ದ್ವೇಷ ಇದೆ? ಯಾಕೆ ಹೊಟ್ಟೆ ಕಿಚ್ಚಿದೆ? ಯಾಕೆ ಇನ್ನೊಬ್ಬರನ್ನ ಹಾಳು ಮಾಡುವಂತ ಮನಸ್ಥಿತಿಯಿಂದ ಜೀವಿಸುತ್ತಾ ಇದ್ದೇವೆ? ಆದ್ರೆ ದೇವರ ವಾಕ್ಯ ಹೇಳ್ತದೆ, ಆ ದೇವರ ಶಕ್ತಿ ಶಿಲುಬೆಯ ಸಂದೇಶ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕಾದರೆ ನಮ್ಮ ಹೃದಯಗಳು ಅವು ಶುದ್ಧವಾಗಿ ಮಾಡಲ್ಪಡಬೇಕಾಗಿದೆ. ನಾವು ಪುನಃ ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರಬೇಕಾಗಿದೆ. ಕರ್ತನನ್ನು ನಮ್ಮನ್ನು ನಾವು ಒಪ್ಪಿಸಿ ಕೊಡಬೇಕಾಗಿದೆ. ಆವಾಗ ಆ ತಪ್ಪಿ ಹೋದ ಮಗನು ಯಾವ ರೀತಿಯಲ್ಲಿ ತಂದೆಯಿಂದ ಅಪಾರವಾದಂತಹ ಪ್ರೀತಿಯನ್ನು ಅನುಭವಿಸಿದನೋ ಆ ಪ್ರೀತಿಯನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಅದಕ್ಕಾಗಿ ಪೌಲನು ಹೇಳುತ್ತಾರೆ ಏನಂದ್ರೆ, ರಕ್ಷಣೆ ಮಾರ್ಗದಲ್ಲಿರುವಂತಹ ನಮಗಾದರೂ ಇದು ದೇವರ ಶಕ್ತಿಯಾಗಿದೆ. ನಾವು ರಕ್ಷಣೆ ಹೊಂದಿರುವುದು ಬೆಳ್ಳಿ ಬಂಗಾರವನ್ನು ಕೊಟ್ಟು ಅಲ್ಲ, ನಮ್ಮ ಒಳ್ಳೆ ಕಾರ್ಯಗಳಿಂದಲ್ಲ. ರೋಮಪುರದವರಿಗೆ ಪತ್ರಿಕೆ 5:9 ವಚನ ಹೇಳುತ್ತದೆ, ಕ್ರಿಸ್ತನ ರಕ್ತದಿಂದಲೇ ನಾವು ನೀತಿವಂತರಾಗಿ ನಡೆಸಲ್ಪಟ್ಟಿದ್ದೇವೆ. ಎಫೆಸ 2:8-9 ವಚನ ಹೇಳ್ತದೆ, ನಾವು ದೇವರ ಕೃಪೆಯಿಂದಲೇ ರಕ್ಷಣೆಯನ್ನ ಹೊಂದಿದ್ದೇವೆ. ಮತ್ತು ರೋಮ 3:22 ವಚನ ಹೇಳ್ತದೆ, ನಂಬಿಕೆಯಿಂದಲೇ ನಾವು ರಕ್ಷಣೆಯನ್ನ ಹೊಂದಿದವರಾಗಿದ್ದೇವೆ. ಈ ಕಾರ್ಯಗಳು ಆಂತರ್ಯದಲ್ಲಿ ನಡೆಯುವಂತಹ ಕಾರ್ಯಗಳಾಗಿವೆ. ನಾವು ಮಾಡುವಂತಹ ತೀರ್ಮಾನಗಳು, ನಾವು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ರಕ್ಷಣೆಯ ಶಕ್ತಿಯನ್ನು ನಮಗೆ ದೇವರ ಶಕ್ತಿ ನಮ್ಮ ಜೀವಿತದಲ್ಲಿ ಒದಗಿಸಿಕೊಡಬೇಕು. ಆರ್ ವಿ ಫ್ರೀ ಟು ಆಕ್ಟ್ ಟುಡೇ? ಇವತ್ತು ನಮ್ಮ ಜೀವಿತವನ್ನು ಗಮನಿಸುವಾಗ ನಾವು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತಾ ಇದೆಯಾ? ಇಲ್ಲವಾದರೆ ಯಾವುದು ಅಡ್ಡಿಯಾಗಿದೆ? ಯಾವ ವಿಷಯಗಳು ನಾವು ದೇವರ ಮುಂದೆ ಮುಚ್ಚಿಡ್ತಾ ಇದ್ದೇವೆ? ಯಾವ ವಿಷಯಗಳು ನಾವು ನಮ್ಮ ಕುಟುಂಬದವರ ಮುಂದೆ ಮುಚ್ಚಿಡ್ತಾ ಇದ್ದೇವೆ? ಅಲ್ಲಿ ಸ್ವಾರ್ಥವಾದಂತಹ ಅಪಾರವಾದಂತಹ ಪ್ರೀತಿ ನಾವು ಅನುಭವಿಸಬೇಕಾದರೆ, ಆ ಪ್ರೀತಿಯ ಪಡ್ಕೊಳ್ಳಬೇಕಾದರೆ ಪಶ್ಚಾತ್ತಾಪದ ಹೃದಯ, ತಗ್ಗಿದ ಮನೋಭಾವನೆಯಿಂದ. ಅದಕ್ಕಾಗಿ ನಾವು ಈ ದಿನಮಾನಗಳಲ್ಲಿ, ಲೆಂಥನ್ ದಿನಮಾನಗಳಲ್ಲಿ ಶಿಲುಬೆಯ ಸಂದೇಶ ನಮ್ಮ ಜೀವಿತಗಳನ್ನ ಆಳ್ವಿಕೆ ಮಾಡಬೇಕಾಗಿದೆ. ಶಿಲುಬೆಯ ಸಂದೇಶ ನಮಗೆ ಬಿಡುಗಡೆಯನ್ನು ಕೊಡುತ್ತದೆ. ಶಿಲುಬೆಯ ಸಂದೇಶ ನಮಗೆ ಸಮಾಧಾನವನ್ನು ಕೊಡುತ್ತದೆ ಮತ್ತು ಶಿಲುಬೆಯ ಸಂದೇಶ ನಮಗೆ ರಕ್ಷಣೆಯನ್ನು ಕೊಡುತ್ತದೆ. ಯೌವನಸ್ಥರಾದಂತವರು ನಿಮ್ಮ ಜೀವಿತಗಳನ್ನ ಗಮನಿಸುವಾಗ ಯಾವುದಕ್ಕೆ ಪ್ರಾಧಾನ್ಯತೆಯನ್ನು ನೀವು ಕೊಟ್ಟು ಜೀವಿಸ್ತಾ ಇದ್ದೀರಿ? ಇವತ್ತು ನಮ್ಮ ಜೀವಿತಗಳನ್ನು ನಾವು ದೇವರ ಮುಂದೆ ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಆ ರಕ್ಷಣೆಯ ಆ ದೇವರ ಬಲ ನನ್ನಲ್ಲಿ ನಿನ್ನಲ್ಲಿ ಕಾರ್ಯ ಮಾಡುತ್ತಾ ಇದ್ದೇವೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಮ್ಮ ಶಿರಗಳನ್ನು ಭಾಗಿಸಿ ನಮ್ಮನ್ನು ನಾವು ದೇವರ ಮುಂದೆ ಒಪ್ಪಿಸಿಕೊಳ್ಳೋಣ. ಹೌದು ಸ್ವಾಮಿ, ಈ ದಿನಮಾನಗಳು ನಮ್ಮನ್ನು ನಿನ್ನ ರಕ್ಷಣೆಯ, ನಿನ್ನ ಶಕ್ತಿಯಲ್ಲಿ ನಡೆಸಬೇಕು ಕರ್ತವ್ಯ. ಇವತ್ತು ಆ ಶಕ್ತಿಯನ್ನು ಕುಂದಿಸುವಂತ ಎಲ್ಲ ಕಾರ್ಯಗಳು ನಮ್ಮಿಂದ ದಯಪಡಿಸು. ಈ ಪರಿಶುದ್ಧ ವಾಕ್ಯಗಳನ್ನ ನನ್ನೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ನಾವು ನಿನ್ನ ನಿತ್ಯವಾದಂತಹ ಬೆಳಕಿನಲ್ಲಿ, ನಿತ್ಯತೆಯ ಬೆಳಕಿನಲ್ಲಿ ಜೀವಿಸುವುದಕ್ಕಾಗುವಂತೆ ಕೃಪೆಯನ್ನು ಗ್ರಹಿಸಬೇಕಾಗಿ ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ತಂದೆ. ನಾಮಕ್ಕೆ ಸ್ತೋತ್ರವಾಗಲಿ. ಅತಿ ಅದ್ಭುತವಾದಂತಹ ಒಂದು ಶ್ರೇಷ್ಠವಾದಂತಹ ಶಿಲುಬೆಯ ಸಂದೇಶವನ್ನ ನಾವು ಆಲಿಸಿದ್ದೇವೆ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಬಿಡುಗಡೆಯ ಸಂದೇಶವಾಗಿದೆ, ರಕ್ಷಣೆಯ ಸಂದೇಶವಾಗಿದೆ, ಸಮಾಧಾನದ ಸಂದೇಶವಾಗಿದೆ. ಈ ವಾಕ್ಯವನ್ನು ನಾವು ಆಲಿಸಿದ್ದೇವೆ. ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಶ್ರಮಮಾನ ದಿನಗಳಲ್ಲಿ ನಾವು ಜೀವಿಸಬೇಕು. ಆತ್ಮೀಯ ಅಭಿವೃದ್ಧಿಯನ್ನ ಆ ಶಿಲುಬೆಯ ಅಡಿಯಲ್ಲಿ ನಾವು ಸಂಪಾದನೆ ಮಾಡಬೇಕು. ಕರ್ತನು ಕೇಳಿದ ವಾಕ್ಯದ ಬೆಳಕಿನಲ್ಲಿ
ನಿಮ್ಮೆಲ್ಲರನ್ನು ನಮ್ಮೆಲ್ಲರನ್ನು ಕಾಯ್ದು ಕಾಪಾಡಲಿ. ಈ ಸುಂದರವಾದಂಥ ಅದ್ಭುತವಾದಂಥ ದೈವ ಸಂದೇಶವನ್ನು ನೀಡಿದಂಥ ರಾಬರ್ಟ್ ಐನವರನ್ನ ನಿಮ್ಮೆಲ್ಲರ ಪರವಾಗಿ, ಪಾಸ್ಟರ್ಗಳ ಪರವಾಗಿ ಅವರನ್ನು ತುಂಬ ಹೃದಯದಿಂದ ವಂದಿಸುವವರಾಗಿದ್ದಾರೆ. ಮಾತ್ರವಲ್ಲದೆ ಒಂದು ವಿಶೇಷವಾದಂಥ ಪ್ರಕಟಣೆ, ಜೆರುಸಲೇಮ್ ಹೋದಂಥವರು ಅಲ್ಲಿ ಬರುವಾಗ ಕ್ರಾಸ್ ಮತ್ತು ಮಣ್ಣು ಅಥವಾ ಅಲ್ಲಿನ ಎಸೆನ್ಸ್ ಏನೆಲ್ಲ ತಗೊಂಡು ಬರ್ತಾರೆ ಪ್ಯಾಕೆಟ್ ಮತ್ತು ವೈನ್ ಕೂಡ ತರ್ತಾರೆ. ಆ ವಸ್ತುಗಳಲ್ಲಿ ಏನಿರುವುದಿಲ್ಲ, ಆದರೆ ಆ ಜೆರುಸಲೇಮ್ ಅನ್ನುವಂಥ ಆ ಯೇಸುವಿನ ಪಾದಗಳು ಆ ಭೂಮಿಗೆ ತಾಕಿದಂತ ಆ ಒಂದು ಶಕ್ತಿಯ ಆ ಒಂದು ನೆನಪು, ಆ ನಂಬಿಕೆ ಅವರನ್ನು ಸ್ವಸ್ಥ ಮಾಡ್ತದೆ. ತರಿಸ್ಕೊಳ್ತಾರೆ, ಮನೆಯಲ್ಲಿ ಇಟ್ಕೊಳ್ತಾರೆ, ಕೆಲವರು ಬಳಸ್ಕೊಳ್ತಾರೆ. ಇನ್ನೂ ಅನೇಕ ಸ್ತ್ರೀಯರು ಅಲ್ಲಿಂದ ತಂದಿರುವಂತ ಮಣ್ಣನ್ನು ಕೂಡ ತಿಂದು ನನಗೆ ರಕ್ಷಣೆ ಆಗ್ತದೆ ಅಥವಾ ನನಗೆ ಮಕ್ಕಳಾಗ್ತವೆ ಅನ್ನುವಂಥ ನಂಬಿಕೆಯಲ್ಲಿ ಕೂಡ ಬೆಳೀತಾ ಇದ್ದಾರೆ. ನಾನು ಇದನ್ನು ಯಾಕೆ ಹೇಳಿದ್ದೀನಿ ಅಂದ್ರೆ, ಖಾನಾಪುರ ಜಾತ್ರೆಗೆ ಗೋಸ್ಕರವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಒಂದು ಕುಟುಂಬ ನಾವು ಕೇಳಿದ ಕೂಡಲೇ ಅಲ್ಲ ಬೆಳ್ಳುಳ್ಳಿ ಕೊಟ್ಟಿದ್ದ. ದೇವರ ಹೆಸರು ಮೇಲೆ, ಖಾನಾಪುರ ಹೆಸರು ಮೇಲೆ, ಜಾತ್ರೆ ಹೆಸರು ಮೇಲೆ ನಾವು ಏನು ಕೊಟ್ಟರು ಕೂಡ ಆ ಸ್ವಾಮಿಯ ಆ ನಂಬಿಕೆಯಲ್ಲಿಯೇ ಅದು ಇರ್ತದೆ. ಅದು ದೇವರಿಗೆ ಸಮರ್ಪಣೆ ಹೊಂದಿದ್ದು. ಆದ್ದರಿಂದ ಅದು ಎಷ್ಟು ಬೇಕೋ, ಖಾನಾಪುರ ಜಾತ್ರೆಗೆ ಎಷ್ಟು ಬೇಕೋ ಅಷ್ಟು ಅಲ್ಲ ಬೆಳ್ಳುಳ್ಳಿ ಕೊಟ್ಟಿದ್ದಾರೆ. ಅದು ಚಿಲ್ಲಾಡಿಸೋರಿಗೆ ನಾವು ಕಳೆದ ಸಾರಿ ಉಳಿದದ್ದೆಲ್ಲ ಹಂಚಿಬಿಡಬೇಕೆಂಬುದಾಗಿ ಹೇಳಿದ್ದೇವೆ. ಯಾರ್ಯಾರು ತೆಗೆದುಕೊಳ್ತಾರೋ ತೆಗೆದುಕೊಳ್ಳಿಲ್ಲ. ಈಗ ಸರ್ ಚಿಲ್ಲರ್ ಸರ್ ಎಷ್ಟು ಪ್ಯಾಕೆಟ್ ಮಾಡಿದ್ದಾರೆ ನೋಡ್ಕೊಳ್ರಿ. ಆಮೇಲೆ ಆರಾಧನೆ ಮುಗಿದ ಬಳಿಕ ದಯವಿಟ್ಟು ನೀವು ಹೊರಗಡೆ ತೆಗೆದುಕೊಳ್ಳುವಂಥವರು ಇಲ್ಲಿನೇ 100 ರೂಪಾಯಿಗೆ ಒಂದು ಪ್ಯಾಕೆಟ್ ತೆಗೆದುಕೊಂಡು ಹೋಗ್ರಿ. ದೇವರ ಆಶೀರ್ವಾದ ನಿಮ್ಮ ಮನೆಗೆ ಬರ್ತದೆ. ಮಾತ್ರವಲ್ಲ, ಆ ಖಾನಾಪುರ ಜಾತ್ರೆ ಪೋಸ್ಟ್ಪೋರ್ಟ್ ಆಗಿದೆ, ನೋಡೋಣ ದೇವರ ಚಿತ್ತ, ಕರೋನಾ ಸಮಸ್ಯೆಗಳ ಬಗೆಹರಿಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅಲ್ಲಿವರೆಗೆ ಕರ್ತನು ನಮ್ಮನ್ನು ಕಾಯ್ದು ಕಾಪಾಡಲಿ. ದಯವಿಟ್ಟು ಸರ್ ಅದನ್ನ ವಿಷಯ ತಗೊಂಡು ಎಷ್ಟು ಪ್ಯಾಕೆಟ್ ಆಗಿದ್ದೀನೋ ಅಲ್ಲಿ ಹೊರಗಡೆ ಅವ್ರು ಕೂಡ ಇಳಿಸ್ರಿ, ಸೇಲ್ ಮಾಡಿ. ಆ ಅಮೌಂಟ್ ನೀವು ಕೊಟ್ಟಂತ ಅಮೌಂಟ್ ಖಾನಾಪುರಗೋಸ್ಕರವಾಗಿಯೇ ಅದೇ ಅಕೌಂಟ್ಗೆ ಹೋಗ್ತದೆ. ಗಾಡ್ ಬ್ಲೆಸ್ ಯು. ಆರಾಧನೆ ಕಾಣಿಕೆಯನ್ನು ಸ್ವೀಕರಿಸುವ ಹಾಗೆ ಕೀರ್ತನೆಗಳಲ್ಲಿ 67ನೇ ಕೀರ್ತನೆಯನ್ನು ಹಾಡಿಕೊಳ್ಳೋಣ. ನೋಡಿ ಗಮನಿಸಿದ ಎಂತ
ಕರ್ತನ ಸನ್ನಿಧಿಯಲ್ಲಿ ನಾವೆಲ್ಲರೂ ತಂದು ಸಮರ್ಪಣೆ ಮಾಡಿದಂತ ಈ ಕಾಣಿಕೆಗಳನ್ನು ತಂದೆಯ ದೇವರು ಪ್ರತಿಷ್ಠಿಸಿ ನಮ್ಮೆಲ್ಲರ ಜೀವನವನ್ನು ಆಶೀರ್ವದಿಸುವ ಹಾಗೆ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಎಲ್ಲ ಒಳ್ಳೆಯ ದಾನಗಳಿಗೆ ಮೂಲ ಕಾರಣ ಆಗಿರುವಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನನ್ನು ವಂದಿಸುತ್ತಾರೆ. ನೀನು ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ, ಶಿಲುಬೆಯ ಸಂದೇಶಕ್ಕಾಗಿ ಸ್ತೋತ್ರ, ಆ ಶಿಲುಬೆಯ ಬಿಡುಗಡೆಯ ಆನಂದಕ್ಕಾಗಿ ಸ್ತೋತ್ರ. ಶಿಲುಬೆಯ ಸಮಾಧಾನವನ್ನು ನೀಡುವ ಆತನೇ, ಶಿಲುಬೆಯ ರಕ್ಷಣೆಯನ್ನು ನೀಡುವ ಆತನೇ, ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ವಾಕ್ಯಗಳನ್ನು ಆಲಿಸಿರುವಂತಹ ಪ್ರತಿಯೊಂದು ನಿನ್ನ ಮಗನಿಗೂ ಕುಟುಂಬ ಮಕ್ಕಳಿಗೂ ಆ ಶಿಲುಬೆಯ ಸಮಾಧಾನವನ್ನ ನೀನು ನಮ್ಮನ್ನ ಒಡ್ಡುಕೊಂಡಿದ್ದಿ. ನಿನ್ನ ಬಳಿಯಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸಲು ಕೊನೆಗಳು ನೀನು ಮಾಡಿರುವಂಥ ಉಪಕಾರವನ್ನು ನೆನಪು ಮಾಡಿಕೊಂಡು ತಂದು ಸಮರ್ಪಣೆ ಮಾಡಿರುವಂತ ಈ ಕಾಣಿಕೆಗಳನ್ನು ಪ್ರತಿಷ್ಠೆ ಮಾಡು. ಯಾವ ಕೆಲಸಕ್ಕಾಗಿ ವೀಕ್ಷಿಸಲ್ಪಡ್ತದೆಯೋ ಆ ಕೆಲಸವನ್ನ 30-100 ಫಲ ಹೊಂದಿಸುವಾಗ ಆಶೀರ್ವಾದ ನೀಡಬೇಕಾಗಿ, ಇವರ ಮನೆಗಳನ್ನು ಅನ್ನಪಾನಗಳಿಂದಲೂ ನಿತ್ಯ ಸೌಭಾಗ್ಯದಿಂದಲೂ ತುಂಬಿಸಬೇಕಾಗಿ ಯೇಸುವಿನ ದೇವರ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ನಮ್ಮ ಕರ್ತನಾಗಿ ಯೇಸುವಿನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನುಭವತೆ ನಡೆಸುವಿಕೆ, ಶಾಂತಿ ಸಮಾಧಾನ ಸದಾಕಾಲ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ ಕರ್ತನೇ, ಆಮೆನ್.